students, in the last session we discussed about organizations, along with that Linnaean hierarchy, concepts of species to kingdom. You are very known about species, genus, then along with that family, order, class, phylum and kingdom, and we have completely discussed in detail. In this class we will take any two examples, and one from plant group and another one is from animal group. See, I am written with the things which is required for Linnaean hierarchy. To show you a Linnaean hierarchy, here it is plants Linnaean hierarchy and it is animals Linnaean hierarchy, or it is just a taxonomical hierarchy. Here it is given as taxonomical hierarchy of wheat and humans. ಒಂದು ವೀಟಿಗೆ ತಗೊಂಡಿದ್ದೀವಿ, ಇನ್ನೊಂದು ಹ್ಯೂಮನ್ಸ್ಗೆ ತಗೊಂಡಿದ್ದೀವಿ. ಹೈರಾರ್ಕಿನಲ್ಲಿ ನಿಮಗೆ ಫಸ್ಟ್ ತಗೊಳ್ಳೋದು ಬರೆಯುವಾಗ ಲಾರ್ಜೆಸ್ಟ್ ಒನ್ ಯೂನಿಟ್ ಯಾವುದಿರುತ್ತೋ ಅದನ್ನು ಫಸ್ಟ್ ತಗೊಳ್ತೇವೆ, ನೆಕ್ಸ್ಟ್ ಲೀಸ್ಟ್ ಒನ್ನಿಗೆ ಹೋಗ್ತೇವೆ. ಬಟ್ ವೆನ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ವಿ ಶುಡ್ ಗೋ ವಿತ್ ದ ಸಿಂಪಲ್ ಟು ಕಾಂಪ್ಲೆಕ್ಸ್ ಒನ್. While writing, it should be taken as the largest unit of taxonomical hierarchy and to end with the smallest unit of taxonomical hierarchy. See, here it is kingdom, the largest taxonomical unit of or a taxon, and it includes of a large group of organisms. ಅಂದರೆ ಎಲ್ಲ ಪ್ಲಾಂಟ್ಸು ಬಂದು ಹೋಗುತ್ತೆ ಅದರಲ್ಲಿ. ಬರೀ ನೀವು ಯಾವುದೋ ಒಂದು ಐಬಿಸ್ಕಸ್ ಹೇಳೋ ಆಗಿಲ್ಲ, ಅದ್ರ ಜೊತೆಗೆ ಯಾವುದೋ ಒಂದು ಗ್ರಾಸ್ ಹೇಳೋ ಆಗಿಲ್ಲ, ಆಲ್ಗೆ ಹೇಳೋ ಆಗಿಲ್ಲ, ಎಲ್ಲ ಸೇರಿಸ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಸೊ ದಟ್ಸ್ ವೈ ಇಟ್ಸ್ ದ ಲಾರ್ಜೆಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ಎನ್ ಎಕ್ಸಾಂಪಲ್, ವೀಟ್. ಸೊ ವೀಟನ್ನ ತಗೊಂಡಾಗ ಕಿಂಗ್ಡಮ್ ಯಾವ್ದಾಗುತ್ತಪ್ಪ, ಗೋಧಿ ಗಿಡ ಅಂತ ಹೇಳ್ತೀವಲ್ವಾ, ಗೋಧಿ ಪ್ರಾಣಿ ಅಂತ ಹೇಳೋದಿಲ್ಲ. ಸೊ ಹಂಗಾಗಿ ಏನಾಯ್ತು, ಕಿಂಗ್ಡಮ್ ಪ್ಲಾಂಟೇಗೆ ಬರುತ್ತೆ ಅಲ್ವಾ. ಸೊ ಹಿಯರ್ ಕಿಂಗ್ಡಮ್ ಪ್ಲಾಂಟೇ. ಅಂಡ್ ನೆಕ್ಸ್ಟ್, ಇಲ್ಲಿ ನಾನು ಆಲ್ರೆಡಿ ಮುಂಚೆನೆ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ, ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಫೈಲಮ್ ವಿ ಹ್ಯಾವ್ ಟು ಟೇಕ್ ಡಿವಿಷನ್ ಆಸ್ ಅ ಅಬ್ಸರ್ವೇಷನ್ ಕ್ಯಾರೆಕ್ಟರ್. ಸೊ ಒಂದು ನಾವೇನಾದರೂ ಪ್ಲಾಂಟನ್ನ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಬರಿತಾ ಇದ್ದೀವಿ ಅಂದರೆ ಅಲ್ಲಿ ಫೈಲಮ್ ಅಂತ ಮೆನ್ಷನ್ ಮಾಡೋ ಆಗಿಲ್ಲ, ಡಿವಿಷನ್ ಅಂತ ಹೇಳಬೇಕು. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಫೈಲಮ್ ವಿ ಆರ್ ಟೇಕನ್ ಡಿವಿಷನ್ ಆಸ್ ಅ ನೆಕ್ಸ್ಟ್ ಟ್ಯಾಕ್ಸಾನಮಿಕ್ hierarchy or taxon. So here in division, either it should fall in angiosperm or it should be in algae, bryophyte, pteridophyte. So ಈ ಥರ ಐಡೆಂಟಿಫೈ ಮಾಡುವಾಗ ಗೋಧಿ ಹೂವಾಗುತ್ತಲ್ಲ, ಸ್ವಲ್ಪ ದಿನ ಆದಮೇಲೆ ಬೆಳೆದು ಒಂದು ವೆಜಿಟೇಟಿವ್ ಗ್ರೋತ್ ಆಗುತ್ತೆ. ನಾರ್ಮಲಿ ಒಂದು ಪ್ಲಾಂಟು ವೆಜಿಟೇಟಿವ್ ಗ್ರೋತ್ ಮತ್ತು ಸೆಕ್ಷುವಲ್ ಗ್ರೋತ್ ಅಂತ ಎರಡು ಥರದ್ದು ಗ್ರೋತ್ ಇರುತ್ತೆ. ಇವಾಗ ನೀವೊಂದು ಎಕ್ಸಾಂಪಲ್, ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ಲಾಂಟ್ ಹಾಕಿದ್ರೆ, ಒಂದು ಚಿಲ್ಲಿ ಪ್ಲಾಂಟ್ ಅಂತ ಅಂದ್ಕೊಳ್ಳಿ. ನೀವು ಚಿಲ್ಲಿ ಪ್ಲಾಂಟ್ ಅಬ್ಸರ್ವ್ ಮಾಡ್ತಾ ಇರ್ತೀರಿ, ಫಸ್ಟ್ ಒಂದು 3 months ಬರೀ ಎಲೆಗಳು ಮಾತ್ರ ಗ್ರೋತ್ ಆಗ್ತಿರುತ್ತೆ, ಅದನ್ನು ವೆಜಿಟೇಟಿವ್ ಗ್ರೋತ್ ಅಂತ ಕರಿತೀವಿ. ಬರೀ ಅದರ ಬಾಡಿ ಪಾರ್ಟ್ಸ್ ಮಾತ್ರ ಗ್ರೋತ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಫ್ಟರ್ ದಟ್ ಇಟ್ ಸ್ಟಾರ್ಟ್ ಬ್ಲಾಸಮಿಂಗ್ ಫ್ಲವರ್ಸ್ ಟು ಬ್ರಿಂಗ್ ಅ ಫ್ರೂಟ್ಸ್ ಆರ್ ಆಲ್ಸೋ ಇನ್ ಕೇಸ್ ಆಫ್ ಫ್ರೂಟ್. ಅದರಲ್ಲಿ ಬಂದರೆ ನೀವು ಸೀಡ್ಸ್ನ ಕೂಡ ಐಡೆಂಟಿಫೈ ಮಾಡ್ತೀರಾ ಫ್ಯೂಚರಲ್ಲಿ. ಸೊ ಅಲ್ಲಿ ನೋಡಿದಾಗ ಆ ಥರದ ಗ್ರೋತ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಬೇಕಾಗಿರೋ ಅಂಥ ಕಾಂಪೋನೆಂಟ್ಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮಾವಿನ ಗಿಡ ಅಥವಾ ಒಂದು ತೆಂಗಿನ ಮರ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಆ ತೆಂಗಿನ ಮರದಲ್ಲಿ ಫಸ್ಟ್ 7 ವರ್ಷದ ತನಕ ಆ ಗಿಡ ಬರೀ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಒಂಬಾಳೆ ಅಂತ ಹೇಳ್ತೀರಾ ನೀವು, ಕನ್ನಡದಲ್ಲಿ ಕಾಮನ್ ಆಗಿ ಒಂಬಾಳೆ ಅಂತ ಕರಿತೀವಿ, ಅಥವಾ ಕುಂಚಿಕ ಅಂತೇಳಿ ಹೇಳ್ತೀರಾ. ಸೊ ಅದು ಬರ್ತಾ ಇದೆ ಅಂತಂದರೆ ಫ್ಲವರ್ಸ್ ಬಂದಿದೆ ಅಂತೇಳಿ ಅರ್ಥ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಅ ಫ್ಲವರ್ಸ್. ಸೊ ಬೈ ದ ಪ್ರೆಸೆನ್ಸ್ ಆಫ್ ಫ್ಲವರ್ಸ್ ಇಟ್ ಇಂಡಿಕೇಟ್ಸ್ ದ ರಿಪ್ರೊಡಕ್ಟಿವ್ ಗ್ರೋತ್. ಅದಕ್ಕಿಂತ ಮುಂಚೆ ಏನಿತ್ತು, ಜಸ್ಟ್ ಓನ್ಲಿ ಇಟ್ ಈಸ್ ಅ ವೆಜಿಟೇಟಿವ್ ಗ್ರೋತ್. So here when it is start exhibiting the vegetative growth, later it shows a reproductive growth. Wheat ಅಲ್ಲಿ ನಾವು ಇವಾಗ ಫ್ಲವರ್ಸ್ ನೋಡ್ತಾ ಇದೀವಲ್ವಾ. ಸೊ ಹಾಗಾಗಿ ಏನಾಯ್ತು, ನಿಮಗೆ ಫ್ಲವರ್ಸ್ ನೆಕ್ಸ್ಟ್ ಸೀಡ್ಸ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಅದಕ್ಕೊಂದು ಹೊರಗಡೆ ಔಟರ್ ಕೋಟ್ ಇರುತ್ತೆ. ನೀವು ಮನೆಯಲ್ಲಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀರಾ, ಗೋಧಿನ ಅಥವಾ ಕಣ ಅಥವಾ ರೊಪ್ಪಗಳು ಅಂತೇನೋ ಹೇಳ್ತೀರಲ್ಲ ನೀವು, ಅಂದರೆ ಒಂದು ಪೋಸ್ಟ್ ಹಾರ್ವೆಸ್ಟೇಷನ್ ಎಲ್ಲ ಬೆಳೆದಾದ ಮೇಲೆ ಒಂದು ಹತ್ರ ತೊಗೊಂಡು ಬಂದುಬಿಟ್ಟು ಅದರಿಂದ ಕಾಳು ಮತ್ತು ಕಡ್ಡಿನ ಎರಡು ಸಪ್ರೇಟ್ ಮಾಡ್ತೀರಾ, ಅದನ್ನು ಪೋಸ್ಟ್ ಹಾರ್ವೆಸ್ಟೇಷನ್ ಅಂತ ಕೂಡ ಕರಿತೀವಿ. ಸುಗ್ಗಿ ಅಂತ ಕಾಮನ್ ಆಗಿ ಹೇಳ್ತೀರಾ ನೀವು, ನಮ್ಮ ಆಡು ಭಾಷೆಯಲ್ಲಿ ಸುಗ್ಗಿ ಅಂತ ಹೇಳ್ತೀವಿ. ಅದನ್ನ ಇಂಗ್ಲೀಷಲ್ಲಿ ಪೋಸ್ಟ್ ಹಾರ್ವೆಸ್ಟೇಷನ್ ಅಂತೇಳಿ ಕರಿತೇವೆ. ಸೊ ಆ ಟೈಮಲ್ಲಿ ನೀವು ನೋಡ್ತಾ ಇರ್ತೀರ, ಅದ್ರ ಮೇಲೆಗಡೆ ಔಟರ್ ಕೋಟ್ ಇರುತ್ತೆ, ಹಸ್ಕ್ ಅಂತ ಹೇಳಿ ಕೂಡ ಹೇಳ್ಬೋದು ಅದನ್ನು, ಆಯಿತಾ, ಅಥವಾ ನುಸಿ ಅಂತ ಏನಾದರೂ ಹೇಳ್ತೀರಾ ನೀವಿಲ್ಲ ಅಂದರೆ. ಸೊ ಇದು ಕೂಡ ಇರ್ತದೆ. ಒಂದು ಫ್ಲವರಿಂಗ್ ಪ್ಲಾಂಟ್ಸಲ್ಲಿ 2 ಗ್ರೂಪ್ಸ್ ಇದೆ, ಒಂದು ಜಿಮ್ನೋಸ್ಪರ್ಮ್ಸ್, ಇನ್ನೊಂದು ಎಂಜಿಯೋಸ್ಪರ್ಮ್ಸ್. ಅಂದರೆ ಹೊರಗಡೆ ಸೀಡ್ ಕೋಟ್ ಇಲ್ಲದೆ ಇರೋ
ಇರೋಂಗೆ ಬಂದಿರೋ ಅಂಥ ಪ್ಲಾಂಟ್ಸ್ನ ಜಿಮ್ನೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ಹಾಗೆ ಸೀಡ್ ಕೋಟ್ ಇತ್ತು ಅಂತ ಅಂದರೆ ದ ಫ್ಲವರ್ಸ್ ವಿಚ್ ಬಿಯರ್ಸ್ ಅ ಸೀಡ್ ಕೋಟ್ ದೋಸ್ ಆರ್ ಸೆಡ್ ಟು ಬಿ ಎಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಸೊ ಇವಾಗ ನಾವು ಗೋಧಿ ಎಕ್ಸಾಂಪಲ್ ತಗೊಂಡಿದ್ದೀವಿ, ಅದಕ್ಕೆ ಏನಾಗಿದೆ ಹೊರಗಡೆ ಕೋಟ್ ಇದೆ. ಸೊ ದಟ್ಸ್ ವೈ ದಿಸ್ ಕಮ್ಸ್ ಅಂಡರ್ ದ ಡಿವಿಷನ್ ಎಂಜಿಯೋಸ್ಪರ್ಮೆ. ಎಂಜಿಯೋಸ್ಪರ್ಮೆ ಆರ್ ಎಂಜಿಯೋಸ್ಪರ್ಮ್ಸ್. ನೆಕ್ಸ್ಟ್ ನೋಡಿ ಕ್ಲಾಸ್. ಸೊ ಕ್ಲಾಸಿಗೆ ಬಂದಾಗ ಐದರ್ ಇಟ್ ಶುಡ್ ಬಿ ಮೊನೊಕಾಟ್ ಆರ್ ಶುಡ್ ಬಿ ಡೈಕಾಟ್. ಒಂದು ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಕಾಟಿಲಿಡನ್ಸ್ ಫಾರ್ಮ್ಡ್ ಬೈ ಸಿಂಗಲ್ ಸೀಡ್. ಒಂದು ಸೀಡ್ ತಗೊಂಡಾಗ, ಒಂದು ಬೀಜ ತಗೊಂಡಾಗ ಅದು 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ನೀವು ಶೇಂಗಾ ಬೀಜ ತಗೊಳ್ಬೋದು ಅಥವಾ ಕಡಲೆಕಾಯಿ ಅಂತ ಹೇಳ್ತೀರಲ್ಲ ಅದು ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಒಂದು ಬೀಜ 2 ಆಗಿ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಅದನ್ನ ಕಾಟಿಲಿಡನ್ಸ್ ಅಂತ ಕರಿತೀವಿ. ಗ್ರಾಮ್ಸ್ ಆಗಿರ್ಬೋದು, ಯಾವ್ದಾದ್ರು ನೀವು ಹೆಸರು ಕಾಳು ತಗೊಳ್ಳಿ ಅಥವಾ ಕಡಲೆಕಾಳು ತಗೊಳ್ಳಿ, ಇದು ಗ್ರಾಮ್ಸ್ನ ತಗೊಂಡಾಗ್ಲೂ ಕೂಡ ಅದು 2 ಆಗಿ ಡಿವೈಡ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕಾಟಿಲಿಡನ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ವೆನ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ವೀಟ್, ವೆನ್ ಯು ಆರ್ ಗೋಯಿಂಗ್ ಟು ಮೇಕ್ ಅ ಪ್ರೆಷರ್ ಆನ್ ದಟ್, ಒಂದು ಸೀಡ್ ಮೇಲೆ ಏನಾದ್ರು ನೀವು ಹೇಟ್ ಹಾಕಿದ್ರಿ ಅಂತಂದ್ರೆ, ಭಾರ ಬಿಟ್ರಿ ಅಂತಂದ್ರೆ ಅದು ಪೂರ್ತಿ ಪುಡಿಯಾಗಿ ಹೋಗುತ್ತೆ. ಓಕೆ, ದಟ್ ಇಟ್ ಮೀನ್ಸ್ ದಟ್ there will be a presence of single cotyledon. That's why it is said to be monocotyledon. mono ಅಂತಂದ್ರೆ ಒಂದು ಅಥವಾ ಸಿಂಗಲ್ ಅಂತ ಕರಿತೀವಿ. ಹಾಗಾಗಿ ಇದನ್ನ monocotyledons ಅಂತಾನೂ ಹೇಳ್ತೀವಿ. ಅದು ಬಿಟ್ಟರೆ ಡೈಕಾಟಿಲಿಡನ್ಸ್ ಬರುತ್ತೆ. ಮ್ಯಾಂಗೋ ಅಂತಂದ್ರೆ ಅದು ಡೈಕಾಟಿಲಿಡನೇ ಆಗುತ್ತೆ. ಅಥವಾ ಗ್ರೀನ್ ಗ್ರಾಮ್ ಹೆಸರು ಕಾಳು ಅಥವಾ ಉದ್ದಿನ ಬೇಳೆ ಹೇಳ್ತೀರಾ, ಬೇಳೆ ಬೇರೆ ಕಾಳು ಬೇರೆ. ಕಾಳು ಅಂದ್ರೆ ಪೂರ್ತಿ ಕೋಟಿಂಗ್ ಇರುತ್ತೆ, ಅದೇ ಬೇಳೆ ಅಂತಂದ್ರೆ ಡಿವೈಡ್ ಆಗಿ ಬಂದಿರುವಂಥದ್ದು. ಸೊ ಹಾಗಾಗಿ ಏನಾಯ್ತು, ಅದು ಡೈಕಾಟಿಲಿಡನ್ ಆಗಿ ಸೇರ್ಕೊಳ್ಳುತ್ತೆ. ಇಲ್ಲಿ ವೀಟ್ ತಗೊಂಡಿದ್ದೀವಿ ಎಕ್ಸಾಂಪಲ್, that's why it is said to be monocotyledon. So here the class monocotyledon. ಆಯ್ತಾ. ಕೊಹಾರ್ಟ್ ಅಂತ ಹೇಳಿ ಒಂದು ಹೊಸ ವರ್ಡ್ ಆಡ್ ಆಗಿದೆ. ಮುಂಚೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ಸ್ಟೆಡ್ ಆಫ್ ರೈಟಿಂಗ್ ಆರ್ಡರ್ ಯು ಹ್ಯಾವ್ ಟು ರೈಟ್ ಅ ಕೊಹಾರ್ಟ್ ವರ್ಡ್. ಸೊ ದಟ್ಸ್ ವೈ ಟು ಬ್ರಿಂಗ್ ಅ ಆರ್ಡರ್ ಫಾರ್ ಎನಿ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ದಟ್ ಈಸ್ ಇನ್ wheat, you are going to write an order cohort. That means it comes under poiels. ಮೊನ್ನೆ ನಿಮಗೆ ಕ್ಲಾಸಲ್ಲಿ ಹೇಳುವಾಗ ಪೊಯೇಲ್ಸ್ಗೆ ಎಕ್ಸಾಂಪಲ್ ಭತ್ತ ಅಥವಾ ಮಿಲೆಟ್ಸ್ ಅಂತೆಲ್ಲ ಹೇಳಿದ್ದೆ ನಿಮಗೆ. ಅದೇ ಥರನೇ ಈಗ ಗೋಧಿ ಕೂಡ ಪೊಯೇಲ್ಸ್ ಆರ್ಡರ್ಗೆ ಬಂದು ಸೇರ್ಕೊಳ್ತದೆ. ಸೊ ಹಿಯರ್ ಪೊಯೇಲ್ಸ್ ಇಸ್ ಅ ಕೊಹಾರ್ಟ್ ಆಫ್ ಅ ವೀಟ್ ಪ್ಲಾಂಟ್. ಅಂಡ್ ನೆಕ್ಸ್ಟ್ ಫ್ಯಾಮಿಲಿ. ನಿಮ್ಗೆ ಆಲ್ರೆಡಿ ಫ್ಯಾಮಿಲಿ ಬರೆಯುವಾಗ ಏನೋ ಒಂದು ಸಫಿಕ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೆ, ನೆನಪಿದೆ ಅನ್ಸುತ್ತೆ. ಯಾವಾಗಲಾದರೂ ಅನಿಮಲ್ ಸ್ಪೀಷೀಸಿಗೆ ಅದರ ಫ್ಯಾಮಿಲಿ ನೇಮ್ ಬರಿತಾ ಇದ್ದೀರಾ ಅಂತಂದರೆ DAE ಇಂದ ಎಂಡ್ ಆಗಬೇಕು. ಪ್ಲಾಂಟ್ಸ್ಗೆ ಬರಿತಾ ಇದ್ದೀರಾ ಅಂದರೆ EAE ಇಂದ ಎಂಡ್ ಆಗಬೇಕು. ಸೊ ಹಾಗೇನಾಯಿತು, ಯು ಹ್ಯಾವ್ ಟು ರೈಟ್ ಪೊಯೇಸಿಯೆ, ಮಾಲ್ವೇಸಿಯೆ, ಸೊಲನೇಸಿಯೆ. ಸೊಲನೇಸಿಯೆ ಅಂತಂದರೆ ಆಲ್ರೆಡಿ ಮುಂಚೆ ಇನ್ಫಾರ್ಮ್ ಮಾಡಿದ್ದೀನಿ, ಚಿಲ್ಲಿ ಪ್ಲಾಂಟು, ಬ್ರಿಂಜಾಲ್ ಪ್ಲಾಂಟು ಅಥವಾ ಪೊಟ್ಯಾಟೊ ಪ್ಲಾಂಟ್ಸಿಗೆ ಅದರ ಫ್ಯಾಮಿಲಿ ಯಾವುದು, ಸೊಲನೇಸಿಯೆ. ಸೊಲನೇಯೇಸ್ ಅಂದರೆ ಅದು ಆರ್ಡರ್ ಆಯಿತು. ಮಾಲ್ವೇಲ್ಸ್ ಅದು ಮ್ಯಾಂಗೋ ಪ್ಲಾಂಟಿನ ಆರ್ಡರ್ ಆಯಿತು. ಸೊ ಈ ಥರ ALES ಇಂದ ಎಂಡ್ ಆಗ್ತಿದೆ ಅಂತಂದರೆ ದಟ್ ಈಸ್ ಅ ಕೊಹಾರ್ಟ್ ಆಫ್ ಅ ಪ್ಲಾಂಟ್ ಗ್ರೂಪ್ ಆ್ಯಂಡ್ ಯು ಆರ್ ಕಾಮನ್ಲಿ ಸೇಯಿಂಗ್ ದಟ್ ಆರ್ಡರ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಪೊಯೇಲ್ಸ್, ಲೇಟರ್ ಫ್ಯಾಮಿಲಿ ಆಫ್ ಅ ಪೊಯೇಲ್ಸ್ ಇಸ್ ಪೊಯೇಸಿಯೆ. AEE ಇಂದ ಎಂಡ್ ಆಗಿದೆ. EAE ಅದರಿಂದ ಎಂಡ್ ಆಗ್ತಾ ಇದೆ. ಪೊಯೇಸಿ ಆಯಿತು. ಜೀನಸ್ ಹೇಳ್ತಾ ಇದ್ದೀನಿ. ಜೀನಸ್ ಟ್ರಿಟಿಕಮ್. ಅಂಡ್ ಲಾಸ್ಟ್ ಸ್ಪೀಶೀಸ್ ಬಂದರೆ ಬೇರೆ ಬೇರೆ ವೆರೈಟಿ ಸ್ಪೀಶೀಸ್ ಇರುತ್ತೆ. ಭತ್ತ ಯಾವುದೋ ಒಂದು ಮಾತ್ರ ಇರೋದಿಲ್ಲ. ಇವಾಗ ಅದ್ರ ಜೊತೆಗೆ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್ ಬಂದಿದೆ. ಅಲ್ಲಿ ನರ್ಸರಿನಲ್ಲಿ ಅವ್ರು ಏನು ಮಾಡ್ತಾರೆ, ಅಥವಾ ನಮಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ಸ್ ಇರೋ ಹಾಗೆ ಐ ಈಲ್ಡಿಂಗ್ ಕೆಪಾಸಿಟಿ ಇರ್ಬೋದು, ಡಿಸೀಸ್ ರೆಸಿಸ್ಟೆಂಟ್ ಇರ್ಬೋದು, ಅಥವಾ ಡ್ರಾಟ್ ರೆಸಿಸ್ಟೆಂಟ್ ಇರ್ಬೋದು. ಬರಗಾಲದಲ್ಲೂ ಕೂಡ ಕೆಲವೊಮ್ಮೆ ಬೆಳಿಬೋದು, ಅಥವಾ ನೀರನ್ನ ಕಮ್ಮಿ ಉಪಯೋಗಿಸ್ಕೊಂಡು ಬೆಳೆಯೋ ಹಾಗೆ ಕೂಡ ಕೆಲವೊಂದು ವೆರೈಟೀಸ್ನ ನಮ್ಮ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅಥವಾ GKVK ಅವರಾಗಿರ್ಬೋದು, ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿದೆ ಆಲ್ ಓವರ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಆಲ್ಸೋ, ಅವರು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬೇಸಿಸಲ್ಲಿ ತುಂಬ ಸ್ಪೀಶೀಸು ಬಂದಿದೆ. ಬಟ್ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಟ್ರಿಟಿಕಮ್ ಅಂತೇಳಿ ಜೀನಸ್ ಆದರೆ, ಈಸ್ಟಿವಮ್ ಅಂತೇಳಿ ಅಥವಾ ಏಸ್ಟಿವಮ್ ಅಂತೇಳಿ ಒಂದು ಸ್ಪೀಶೀಸ್ ಇದೆ. ಟ್ರಿಟಿಕಮ್, ಏಸ್ಟಿವಮ್ ಆರ್ ಈಸ್ಟಿವಮ್ ಅಂತ ಹೇಳ್ತೀವಿ. So Aestivum is a species name, Triticum is a genus name, Poaceae is its family, Poales is its order or cohort, and Monocotyledon is its class, and Angiosperms are its division, and it belongs to plant kingdom. ಅರ್ಥ ಆಗಿದೆಯಲ್ಲ ಇದಿಷ್ಟು?
ಕಾಮನ್ ನೇಮ್ ನಿಮ್ಗೆ ಆಲ್ರೆಡಿ ಗೊತ್ತು, ವೀಟ್ ಅಂತ ಹೇಳಿ ತಗೊಳ್ತೀವಿ. ವೆನ್ ಇಫ್ ಯು ಆರ್ ಆಸ್ಕ್ಡ್ ವಿತ್ ದ ಸೈಂಟಿಫಿಕ್ ನೇಮ್ ಆರ್ ಬಯೋಲಾಜಿಕಲ್ ನೇಮ್ ಆಫ್ ವೀಟ್ ಅಂತ ಕೇಳಿದ್ರೆ ಯು ಶುಡ್ ನಾಟ್ ರೈಟ್ ಟ್ರಿಟಿಕಮ್ ಅಂಡ್ ಏಸ್ಟಿವಮ್ ಸಪರೇಟ್ಲಿ. ಅದನ್ನ ಹಾಗೆ ಬರೆಯೋ ಆಗಿಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳ. ನೀವು ಟ್ರಿಟಿಕಮ್ ಅಂತ ಒಂದೇ ಬರೀತಿದ್ದೀರ ಅಂದ್ರೆ ದಟ್ ಈಸ್ ಅ ಜೀನಸ್ ನೇಮ್ ಆಫ್ ವೀಟ್. Along with that, if you written with the aestivum, then it becomes a scientific name or biological name of wheat plant. Bari aestivum bardre, that is also the wrong thing. You are written only the scientific name in that species name. Species name ಮಾತ್ರ ಬರ್ದಿರ್ತೀರಾ ಅಂತ ಅರ್ಥ. ಟ್ರಿಟಿಕಮ್ ಒಂದೇ ಬರ್ದಿದ್ದೀರಾ ಅಂದ್ರೆ ಜೀನಸ್ ಮಾತ್ರ ಬರ್ದಿದ್ದೀರಾ. ಎರಡನ್ನೂ ಸೇರಿಸಿ ಬರ್ದಾಗ ಅದು ಬೈನಾಮಿಯಲ್ ನೇಮ್ ಆಗುತ್ತೆ, ಅಥವಾ ಬಯೋಲಾಜಿಕಲ್ ನೇಮ್ ಆಗುತ್ತೆ, ಅಥವಾ ಸೈಂಟಿಫಿಕ್ ನೇಮ್ ಆಗಿ ಉಳ್ಕೊಳ್ಳುತ್ತೆ. ನೆನಪಿರ್ಲಿ, ಇಫ್ ದ ಆಸ್ ಗಿವನ್ ಕ್ವಶನ್ ಈಸ್ ಲೈಕ್ ದಿಸ್, ರೈಟ್ ಅ ಬಯೋಲಾಜಿಕಲ್ ನೇಮ್ ಆರ್ ಸೈಂಟಿಫಿಕ್ ನೇಮ್ ಆಫ್ ವೀಟ್ ಅಂತ ಕೇಳಿದ್ರೆ ಟ್ರಿಟಿಕಮ್ ಈಸ್ಟಿವಮ್. ರೈಟ್ ಅ ಜೀನಸ್ ಆಫ್ ವೀಟ್ ಅಂತ ಕೇಳಿದ್ರೆ ಟ್ರಿಟಿಕಮ್ ಓನ್ಲಿ. ರೈಟ್ ಅ ಜೀನಸ್ ಆಫ್ ಹ್ಯೂಮನ್ಸ್ ಅಂತ ಕೇಳಿದ್ರೆ ಹೋಮೋ ಅಷ್ಟೇ. ಅರ್ಥ ಆಯ್ತಾ? ಸೊ ಕಾಕಸ್ ಇಸ್ ಅ ಜೀನಸ್ ಆಫ್ ಕೋಕೋನಟ್. ನ್ಯೂಸಿಫೆರಾ ಇಸ್ ಅ ಸ್ಪೀಶೀಸ್ ಆಫ್ ಕೋಕೋನಟ್. ಕಾಕಸ್ ನ್ಯೂಸಿಫೆರಾ ಇಸ್ ಅ ಸೈಂಟಿಫಿಕ್ ನೇಮ್ ಆರ್ ಬಯೋಲಾಜಿಕಲ್ ನೇಮ್ ಆಫ್ ಕೋಕೋನಟ್. ಸೊ ಈ ತರ 2-3 ಪ್ರಾಕ್ಟೀಸ್ ಮಾಡಿ ಅಂಡ್ ಅದರಿಂದ ನೀವು ಫೈನಲ್ ಆಗಿ ರಿಸಲ್ಟ್ ಸಿಗ್ತಾವೆ. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ದ ನೆಕ್ಸ್ಟ್ ಒನ್, ಫಾರ್ ಹ್ಯೂಮನ್ಸ್ the linnean hierarchy is as follows. The same thing: kingdom, phylum, class, order, family, genus and species. Right? So here humans belongs to kingdom Animaliae. ನಿಮಗೆ ಗೊತ್ತು, ನಾವೆಲ್ಲ ಮನುಷ್ಯರು ಅಂದರೆ ಪ್ರಾಣಿಗಳು ಅಂತೇಳಿ. ಸೊ ಹಾಗಾಗಿ ಏನಾಯಿತು, ಸೊ ಫಾರ್ ಕಿಂಗ್ಡಮ್ ಇಟ್ ಬಿಲಾಂಗ್ಸ್ ಟು ಅನಿಮಲ್ ಕಿಂಗ್ಡಮ್. Kingdom Animaliae. Kingdom Animaliae. And next phylum. So here the human beings belongs to phylum Chordata. So here human beings belongs to phylum Chordata. Next class Mammaliae. ಮೆಮೇಲಿಯೆ ನಿಮಗೆ ಗೊತ್ತಾಗಿದೆ. ಕಾರ್ಡೇಟನಲ್ಲಿ ಎಗೇನ್ ನೀವು ಫಿಶಸ್ ಅಂತ ಹೇಳ್ತೀರಾ, ಆಂಫಿಬಿಯನ್ಸ್ ಅಂತ ಕರಿತೀರಾ, ಅದ್ರ ಜೊತೆಗೆ ರೆಪ್ಟೈಲ್ಸ್ ಅಂತ ಹೇಳ್ತೀರಾ, ಅಥವಾ ಬರ್ಡ್ಸ್ ಅಥವಾ ಏವ್ಸ್ ಅಂತ ಕರಿತೀರಾ, ಅಂಡ್ ಫೈನಲಿ ಮೆಮೇಲಿಯೆ ಅಂತ ಹೇಳ್ತೀರಾ. ಇದರಲ್ಲಿ ನಾವು ಯಾರಿಗೆ ಸೇರ್ಕೊಳ್ತೀವಿ ಅಂತಂದರೆ ಮ್ಯಾಮಲ್ಸಿಗೆ ಬರ್ತೀವಿ. ಸೊ ಹಾಗಾಗಿ ಮೆಮೇಲಿಯೆ. ಸೊ ಅಂಡ್ ನೆಕ್ಸ್ಟು ಆರ್ಡರ್. ಸೊ ಹಿಯರ್ ಆರ್ಡರ್ ಈಸ್ ಪ್ರೈಮೇಟಾ. ಅರ್ಥ ಆಯ್ತಾ? ಆರ್ಡರ್ ಈಸ್ ಪ್ರೈಮೇಟಾ. ಸೊ ನೆಕ್ಸ್ಟ್ ಜೀನಸ್ ನೇಮ್ ತಗೊಳ್ಳಿ. ಜೀನಸ್ ನೇಮ್ ಬಂದ್ಬಿಟ್ಟು ಹೋಮೋ ಅಂಡ್ ಲಾಸ್ಟ್ಲಿ ಸೆಪಿಯನ್ಸ್. ಸೊ ಸೈಂಟಿಫಿಕ್ ನೇಮ್ ಕೇಳಿದಾಗ ಹೋಮೋ ಆ್ಯಂಡ್ ಸೆಪಿಯನ್ಸ್ ಅಂತೇಳಿ ಹೇಳ್ತಾ ಇದೆ. ಸೊ ದಿಸ್ ಇಸ್ ಅಬೌಟ್ ದ ಲಿನೇನ್ ಹೈರಾರ್ಕಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಚಿಲ್ಡ್ರನ್ಸ್, ಐ ಹ್ಯಾವ್ ಫರ್ಗಾಟನ್ ದ ಫ್ಯಾಮಿಲಿ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್. So in the next class I will mention this, or otherwise I will give it in a assignment question. Okay, so adralle direct agi ನಾನು ಬರೆದು ತೋರಿಸಿರ್ತೀನಿ. I have forgotten family name completely. I will tell you in the assignment question. Okay, so this is about the linnean hierarchy. ಇಲ್ಲಿ ನೆನ್ಪಿಟ್ಕೊಳ್ಳಿ, ಪ್ಲಾಂಟಿಗೆ ಕೊಟ್ಟಿದ್ದೀನಿ, ಅಲ್ಲಿ ಬಂದಾಗ ಡಿವಿಷನ್ ಅಂತ ಸಪ್ರೇಟ್ ಹೇಳಿದ್ದೀನಿ, ಕೊಹಾರ್ಟ್ ಅಂತ ಹೇಳಿದ್ದೀನಿ, ಆ್ಯಂಡ್ ಇಲ್ಲಿ ಬಂದಾಗ ಫೈಲಮ್ ಮತ್ತು ಆರ್ಡರ್ ಅಂತ ಬಂದಿದೆ. Okay, so this is about the linnean hierarchy of wheat and human beings. ಸೊ ನೀವು ಬರ್ಕೊಂಡಿರಿ, ಆ್ಯಂಡ್ ಅಲಾಂಗ್ ವಿತ್ ದಟ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ತಗೊಂಡು ನೀವು ಬರೀಲಿಕ್ಕೆ ಟ್ರೈ ಮಾಡಿ. ಓಕೆ, ಐ ಆಮ್ ಗೋಯಿಂಗ್ ಟು ರಬ್ ದಿಸ್ ನೌ. See, actually we have learnt about general characteristic features, that means distinctive properties, and later we have came up with the concepts of biodiversity. After that we have gone through the systems of classification and 3 domains of life,
and later we have discussed with the Linnaean hierarchy organizations and concepts of species to kingdoms. Kingdom. ಇಲ್ಲಿ ತನಕ ಕಂಪ್ಲೀಟಾಗಿ ನೋಡ್ಕೊಂಡು ಬಂದಿದ್ದೀವಿ. So later what I am going to tell you is to study any one of the organism, either it may be a plant or animal or microorganism. ನೀವು ಯಾವುದೇ ಒಂದು ಆರ್ಗ್ಯಾನಿಸಮ್ನ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, or otherwise you need to study of any one organism, and that plant or animal is going to available only in the rainy season or only in the summer season. ಯಾವುದೋ ಒಂದು ಪ್ಲ್ಯಾಂಟ್ ಇದೆ, ಅದು ಬರೀ ಸಮ್ಮರಲ್ಲಿ ಮಾತ್ರ ಸಿಗುತ್ತೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀವಿ, ಉಪ್ಪಿನ ಸೊಪ್ಪು ಅಂತೇಳಿ ಕರಿತೇವೆ. ಆ ಪ್ಲ್ಯಾಂಟ್ ಆ್ಯಕ್ಚುಲಿ ಎಲ್ಲ ಟೈಮಲ್ಲೂ ಬರೋದಿಲ್ಲ. ಇನ್ ದ ಮಂತ್ ಆಫ್ ಮೇ ಓನ್ಲಿ ಇಟ್ ಈಸ್ ಅವೈಲಬಲ್ ಇನ್ ಆರ್ ರೀಜನ್, ದಟ್ ಮೀನ್ಸ್ ಇನ್ ನಿಯರ್ಲಿ ಆಫ್ ವೆಸ್ಟರ್ನ್ ಘಾಟ್ಸ್, ಅಂದರೆ ಸ್ವಲ್ಪ ವೆಸ್ಟರ್ನ್ ಘಾಟಿಗೆ ನಿಯರೆಸ್ಟ್ ಆಗಿದ್ದೀವಿ ನಾವು. ಹಾಗಾಗಿ ಅಲ್ಲಿ ಒಂದು ಪ್ಲ್ಯಾಂಟ್ ವೆರೈಟಿ ಇದೆ, ಉಪ್ಪಿನ ಸೊಪ್ಪು ಅಂತೇಳಿ ನಾವು ಫುಡ್ ಆಗಿ ಕನ್ಸಂಪ್ಷನ್ ಮಾಡ್ಕೊಳ್ತೀವಿ ಅದನ್ನು. ಆ ಪ್ಲ್ಯಾಂಟು ಮೇ ಮಂತಲ್ಲಿ ಮಾತ್ರ ಸಿಕ್ಕುತ್ತೆ ನಮಗೆ. ಆರ್ ಅದರ್ವೈಸ್ ನೀವು ರೈನಿ ಸೀಸನಲ್ಲಿ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಸಿಗ್ತಾ ಇರುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಆ್ಯಸ್ ಎ ನ್ಯೂ, ಅದನ್ನ ಯಾವುದೋ ಒಂದು ಪ್ಲ್ಯಾಂಟ್ ನ್ಯೂ ಅಂತ ಅಂದ್ಕೊಳ್ತೀರಾ. ಆ್ಯಂಡ್ ದಟ್ ಶುಡ್ ಬಿ ಸ್ಟಡೀಡ್ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಇಟ್ ಅ ನಾಮಿನಿಕ್ಲೇಚರ್ ಆ್ಯಂಡ್ ಆಲ್ಸೋ ಸಿಸ್ಟಮ್ಯಾಟಿಕ್ಸ್, ಅದಷ್ಟು ಮಾಡಬೇಕಾಗತ್ತೆ ನೀವು, ರೈಟ್. ಸೊ ಈ ಪರ್ಪಸ್ಗೆ ನೀವು ಆ ಪ್ಲ್ಯಾಂಟು ಬರೀ ರೈನಿ ಸೀಸನಲ್ಲಿ ಸಿಗುತ್ತೆ ಅಂದರೆ ಅದನ್ನ ವಿತಿನ್ ರೈನಿ ಸೀಸನ್, ಕಂಪ್ಲೀಷನ್ ಆಫ್ ರೈನಿ ಸೀಸನ್ ಯು ಹ್ಯಾವ್ ಟು ಕಂಪ್ಲೀಟ್ ದ ಸ್ಟಡಿ. Or otherwise, if it should be handled properly and if we are going to conserve it for future studies, ಅದನ್ನು ಉಳಿಸ್ಕೊಂಡು ಮತ್ತೆ ಫ್ಯೂಚರಲ್ಲೂ ಕೂಡ ನಮಗೆ ಓದಲಿಕ್ಕೆ ಬೇಕು ಅಂತ ಅಂದಾಗ, ಅಥವಾ ಅದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಬೇಕು ಅಂತ ಅಂದಾಗ, we need to properly maintain that species. So that's why many of the taxonomical aids are there that helps in study purpose. Or it also acts as a showroom. ಒಂದು ಶೋರೂಮ್ ಆಗಿರ್ಬೋದು ಅದು, ಅಥವಾ ನಾವು ಅದನ್ನು ಏನಂತ ಇನ್ನೊಂದು ರೀತಿ ಹೇಳ್ಬೋದು ಅಂತಂದರೆ ಸ್ಟಡಿ ಶೋರೂಮ್ ಅಂತಲೂ ಕರಿಬೋದು, ಅಥವಾ ಶೋಕೇಸ್ ಅಂತ ಹೇಳ್ತೀವಿ, ರೈಟ್. ಸೊ ಹಿಯರ್ ಸಮ್ ಆಫ್ ದ ಟ್ಯಾಕ್ಸಾನಮಿಕಲ್ ಏಡ್ಸ್ ಆರ್ ದೇರ್ ದಟ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಟಡಿ and also act as a showroom for future identification or for future generations. ಇವಾಗ ಒಂದು ಹುಲಿ ಇದೆ ಅಂತ ಅಂದ್ಕೊಳ್ಳಿ, ಅದು ಫೈನಲ್ ಆಗಿ ಅದೊಂದೇ ಉಳ್ಕೊಂಡಿದೆ, ಆಯಿತಾ. ಅದು ಕೊನೆಗೆ ಇನ್ನೇನು ತೀರ್ಕೊಂಡ್ಬಿಡುತ್ತೆ ಅಥವಾ ಅದು ಸತ್ತೋಗ್ಬಿಡುತ್ತೆ ಅಂತ ಅಂದಾಗ ಆ ಅನಿಮಲ್ ಮತ್ತೆ ಬೇರೆ ಎಲ್ಲೂ ಇಲ್ಲ ಅಂತ ಅಂದಾಗ ಅದನ್ನೇನು ಮಾಡ್ತೀವಿ ನಾವು, ಪ್ರಿಸರ್ವ್ ಮಾಡ್ತೀವಿ. ಎಲ್ಲಿ? ಕ್ಲೋರೋಫಾರ್ಮಲ್ಲಿ. ಅದನ್ನ ನಿಮಗೆ ಹೇಳ್ತೇನೆ ಹೇಗೆ ಅಂತೇಳ್ಬಿಟ್ಟು, ಓಕೆ. ಸೊ ಅದನ್ನು ನಾವು ಉಳಿಸ್ಕೋಬೇಕಾಗತ್ತೆ. ಅದು ಏನಂದರೆ ನೆಕ್ಸ್ಟ್ ಜನರೇಷನ್ಗೆ, ಫಾರ್ ಫ್ಯೂಚರ್ ಜನರೇಷನ್ಸ್. ನಾವೆಲ್ಲ ನೋಡಿದ್ದೀವಿ ಆ ಪ್ರಾಣಿನ, ಬಟ್ ಇನ್ನು ನೆಕ್ಸ್ಟ್ ಜನರೇಷನ್ ಅವ್ರು ನೋಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಅದನ್ನು ಉಳಿಸ್ಕೋಬೇಕಾಗತ್ತೆ. ಬೇರೆ ಒಂದು ಮೆಥಡ್, ಆರ್ಟಿಫಿಷಿಯಲ್ ಮೆಥಡ್ನ ಯೂಸ್ ಮಾಡಿಕೊಂಡು ಆ ಲೈವ್ ಅನಿಮಲ್ನ ಹಾಗೆ ಉಳಿಸ್ಕೊಳ್ತೀವಿ, ಓಕೆ. ಸೊ ದ್ಯಾಟ್ ಮೆಥಡ್ ಈಸ್ ಆಲ್ಸೋ ಅಬ್ಸರ್ವ್ಡ್ ಇನ್ taxonomical aids. Few taxonomical aids are presently using of a study purpose, or maybe it also helps in making a survivability of new generations. ಬೇರೆ ನೆಕ್ಸ್ಟ್ ಜನರೇಷನ್ಸ್ಗೆ ಆರ್ಗ್ಯಾನಿಸಮ್ನ ಸರ್ವೈವ್ ಮಾಡಲಿಕ್ಕೋಸ್ಕರ ಅಥವಾ ಉಳಿಸ್ಕೊಳ್ಳಿಕ್ಕೋಸ್ಕರ ಆ ಒಂದು ಟ್ಯಾಕ್ಸಾನಮಿಕಲ್ ಏಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. So what are those taxonomical aids? We will discuss about taxonomical aids in this class. So here capital A, capital I, capital D and capital S, it represents AIDS. It's a syndrome, acquired immunodeficiency syndrome. Here it is given as capital A and all others are small, that it refers to a point or otherwise a material or a method which is used for taxonomical studies, okay. So here first taxonomical aid is herbarium. Herbarium. Here this word is derived from Greek herb or herba. It refers to plant. Plant anteli karitivi. So what it exactly means? Here herbarium is a showroom or a institute where the plants are dried, pressed and stored. It's an institute or a showroom where the plants are, live plants are dried, pressed and stored. First ಅದನ್ನು ಡ್ರೈ ಮಾಡ್ತೀವಿ, ಅದರ ಒರಿಜಿನಲ್ ಕಂಡೀಷನಲ್ಲಿ ಡ್ರೈ ಮಾಡ್ತೀವಿ, ಆ್ಯಂಡ್ ನೆಕ್ಸ್ಟು ಅದನ್ನು ಪ್ರೆಸ್ ಮಾಡ್ತೀವಿ, ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಕನ್ಸರ್ವ್ ಆರ್ ಸ್ಟೋರ್ ಇಟ್.
ಅದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವುದಾದ್ರೂ ಒಂದು ವಿಂಕಾರೋಸಿಯಾ ಪ್ಲ್ಯಾಂಟ್ ಇದೆ, ಅಂದರೆ ಬಸವನ ಪಾದದ ಹೂವು ಅಂತ ಕರಿತೀರಲ್ಲ, ಮನೇಲಿ ನಾರ್ಮಲ್ ಆಗಿ ಪೂಜೆಗೆ ಯೂಸ್ ಮಾಡಲಿಕ್ಕೆ ಪರ್ಪಲ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ವೈಟ್ ಕಲರ್ ಇದೆ, ಇದನ್ನು ಬಸವನ ಪಾದದ ಹೂವು ಅಂತೇಳಿ ಕರಿತೀರ. ಅದ್ರದ್ದು ಒಂದು ಪ್ಲ್ಯಾಂಟ್ ಇದೆ, ಅದಕ್ಕೆ ರೂಟ್ ಇರಬೇಕು. ಯಾವುದೇ ಒಂದು ಹರ್ಬೇರಿಯಂನ ಮಾಡುವಾಗ ನಮಗೆ ಯಾವಾಗಲೂ ಗೊತ್ತಿರಬೇಕು, ವಿ ಹ್ಯಾವ್ ಟು ಕನ್ಸರ್ವ್ ವಿ ಹ್ಯಾವ್ ಟು ಪ್ಲಿಕ್ ದ ಪ್ಲ್ಯಾಂಟ್ ವಿತ್ ಇಟ್ಸ್ ಆಲ್ ಸ್ಟ್ರಕ್ಚರ್ಸ್. ಪೂರ್ತಿ ಒಂದು ಪ್ಲ್ಯಾಂಟಿಗೆ ಏನೇನು ಸ್ಟ್ರಕ್ಚರ್ಸ್ ಬೇಕಲ್ಲ, ರೂಟ್ ಇರಬೇಕು, ಶೂಟ್ ಸಿಸ್ಟಮ್ ಇರಬೇಕು. ಹಾಗೇನು ಶೂಟ್ ಸಿಸ್ಟಮಲ್ಲಿ ಒಂದು ಫ್ಲವರ್ ಬಂದಿರಬೇಕು, ಹಾಗೆ ಲೀವ್ಸ್ ಇರಬೇಕು, ಬಡ್ಸ್ ಇರಬೇಕು. ಓಕೆ, ಸೊ ಇದಿಷ್ಟು ಸ್ಟ್ರಕ್ಚರ್ ಇರೋ ಅಂಥ ಪ್ಲ್ಯಾಂಟ್ನ ರಿಮೂವ್ ಮಾಡ್ಕೋಬೇಕು ನಾವು ಸ್ಟಡಿ ಪರ್ಪಸ್ಗೆ ಅಂತ ಅಂದಾಗ, ಆಯಿತಾ. ಸೊ ಈ ಥರ ನಾವು ತೊಗೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ವೆನ್ ವಿ ಹ್ಯಾವ್ ಟೇಕನ್ ದಟ್ ಪ್ಲ್ಯಾಂಟ್ ಫ್ರಮ್ ಇನ್ ದ ಒರಿಜಿನಲ್ ಫಾರ್ಮ್ and we are going to make it dried, pressed and stored. What do you mean by dried and how you are going to do it? ರೈಟ್. ಸೊ ಇಲ್ಲಿ ಡ್ರೈಯಿಂಗ್ ಪ್ರೋಸೆಸ್ನ ಹೇಗೆ ಮಾಡ್ತಾರೆ ಅಂತಂದರೆ, ನ್ಯೂಸ್ ಪೇಪರ್ಸ್ನ ತೊಗೊಂಡು ಒಂದು ಪ್ಲ್ಯಾಂಟ್ನ ಅದ್ರ ಮೇಲೆ ಹರಡ್ತಾರೆ. ಓಕೆನಾ. ಸೊ ಇಲ್ಲೊಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀರಾ. ಓಕೆ, ಆ ನ್ಯೂಸ್ ಪೇಪರ್ ಮೇಲೆಗಡೆ ಹೀಗೆ ರೂಟ್ ಇರುತ್ತೆ, ಆ್ಯಂಡ್ ನೆಕ್ಸ್ಟ್ ಶೂಟ್ ಸಿಸ್ಟಮ್ ಇರುತ್ತೆ, ಅದರ ಲೀವ್ಸ್ ಬರುತ್ತೆ. ಹೀಗೆ ಇಲ್ಲೊಂದು ಫ್ಲವರ್ ಇದೆ, ಇಲ್ಲಿ ಬರ್ಡ್ಸ್ ಎಲ್ಲ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಅದನ್ನು ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಲೇಟರ್ ದಟ್ ನ್ಯೂಸ್ ಪೇಪರ್ ಆರ್ ಟಿಶ್ಯೂ ಪೇಪರ್ ಯು ಆರ್ ಗೋಯಿಂಗ್ ಟು ಯೂಸ್, ಆ್ಯಂಡ್ ದಟ್ ಪೇಪರ್ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್ ದ ವಾಟರ್ ಕಂಟೆಂಟ್ ಆಫ್ ದ ಪ್ಲಾಂಟ್ ಮೆಟೀರಿಯಲ್. ಓಕೆ, ಸೊ ಹಿಯರ್ ದ ಪ್ಲಾಂಟ್ ವಿಚ್ ಇಸ್ ಪ್ಲೇಸ್ಡ್ ಆನ್ ನ್ಯೂಸ್ ಪೇಪರ್ ಆರ್ ಟಿಶ್ಯೂ ಪೇಪರ್, it is going to absorb the complete hydrated condition of a plant body, and that makes a plant is not available with water. Why we are going to dry the plant? Because if the moisture content is present in the plant body, that causes the growth of fungal or bacterial organisms. Fungus ಆದರೂ ಬೆಳ್ಕೋಬಹುದು ಅಥವಾ ಬ್ಯಾಕ್ಟೀರಿಯಲ್ ಗ್ರೂಪ್ಸ್ ಆರ್ ಆರ್ಗ್ಯಾನಿಸಮ್ಸ್ ಕೂಡ ಬರ್ಬೋದು. To avoid these two conditions, that is the growth of fungus and bacteria, we are going to dry the plant specimen. Right. So after drying, repeated drying up to 8 days, or it may also takes up to 12 days. ನಾವು ಕಂಪ್ಲೀಟ್ ಆಗಿ ರಿಪೀಟೆಡ್ ಆಗಿ ಡ್ರೈ ಮಾಡ್ತಾ ಇದ್ದೀವಿ. ಎವ್ರಿ ಡೇ ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಪೇಪರ್ ಆ್ಯಂಡ್ ವಿ ಹ್ಯಾವ್ ಟು ಪ್ರೆಸ್ ಇಟ್. ಪ್ರೆಸ್ ಹೇಗೆ ಮಾಡ್ತಾ ಇದ್ದೀವಿ? ಜಸ್ಟ್ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಎನಿ ಆಫ್ ದ ವೆಯ್ಟ್ ಆಬ್ಜೆಕ್ಟ್, ತುಂಬ ಭಾರ ಇರೋವಂಥ ಒಂದು ಆಬ್ಜೆಕ್ಟ್ನ ನೀಟಾಗಿ ಪ್ಲೇಸ್ ಮಾಡ್ತಾ ಇದ್ದೀವಿ. ದಟ್ ಕಾಸಸ್ ಅ ಕಂಪ್ಲೀಟ್ ಸ್ಟಿಕ್ ಆನ್ ಆಫ್ ದ ಪ್ಲಾಂಟ್ ಬಾಡಿ ಇನ್ ಅ ಒರಿಜಿನಲ್ ಕಂಡೀಷನ್. Right. So this forms a drying process, and after that this is stored on a paper. Next ಇನ್ನೊಂದು ಪೇಪರ್ಗೆ ಅದನ್ನ ರಿಪ್ಲೇಸ್ ಮಾಡ್ತಾ ಇದ್ದೀವಿ, and that paper is called as herbarium sheet. So first ಡ್ರೈಯಿಂಗ್ ಪರ್ಪಸ್ಗೋಸ್ಕರ ಐದರ್ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಯೂಸ್ ಮಾಡಿ ಡ್ರೈ ಮಾಡಿದ್ದೀರಾ. ಒಂದು ಮಾಯ್ಶ್ಚರ್ ಕಂಟೆಂಟ್ನ ರಿಮೂವ್ ಮಾಡಬೇಕು, ಫಂಗಲ್ ಮತ್ತು ಬ್ಯಾಕ್ಟೀರಿಯಲ್ ಗ್ರೋತ್ ಆಗದೆ ಇರಲಿಕ್ಕೆ. ಆ್ಯಂಡ್ ನೆಕ್ಸ್ಟ್ ಅದನ್ನು ವೆಯ್ಟ್ ಆಬ್ಜೆಕ್ಟ್ನ ಇಟ್ಬಿಟ್ಟು, ತುಂಬ ಭಾರ ಇರೋವಂಥ ಆಬ್ಜೆಕ್ಟ್ನ ಇಟ್ಬಿಟ್ಟು ಪ್ರೆಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ರಿಲೊಕೇಟ್ ದ ಪ್ಲಾಂಟ್ ಬಾಡಿ, ಡ್ರೈಡ್ ಆ್ಯಂಡ್ ಪ್ರೆಸ್ಡ್ ಪ್ಲಾಂಟ್ ಬಾಡಿ ಟು ದ ಹರ್ಬೇರಿಯಂ ಶೀಟ್. ಸೊ ದಿಸ್ ಫಾರ್ಮ್ಸ್ ದ ಪ್ರಿಪರೇಷನ್ ಆಫ್ ಅ ಹರ್ಬೇರಿಯಂ ಶೀಟ್. ನೀವು ಡಿಗ್ರಿಗೆಲ್ಲ ಹೋದಾಗ ಇದು ನೀವು ಕಂಪಲ್ಸರಿ ಮಾಡಬೇಕಾಗುತ್ತೆ, ಅವಾಗ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಬಟ್ ಟ್ಯಾಕ್ಸಾನಮಿಕಲ್ ಏಡ್ಸ್ ಅಂತ ಬಂದಾಗ ಇಷ್ಟು ಮಾಡ್ತಾರೆ ಅನ್ನೋದು ಗೊತ್ತಿದೆ. And here this sheet consists of information on its left corner of a herbarium sheet. What all the information present in this column? Right. So here the person who is going to be collect. First ಏನಿರುತ್ತೆ, ಯಾವ ಪರ್ಸನ್ ಅದನ್ನು ಕಲೆಕ್ಟ್ ಮಾಡಿದ್ದಾನೆ. ಆ್ಯಂಡ್ ನೆಕ್ಸ್ಟು ಎಲ್ಲಿ ಕಲೆಕ್ಟ್ ಮಾಡಿರ್ತಾನೆ, ಯಾವ ರೀಜನ್, ವೆಸ್ಟರ್ನ್ ಘಾಟ್ಸಲ್ಲೋ, ಈಸ್ಟರ್ನ್ ಘಾಟ್ಸಲ್ಲೋ, ಹಿಮಾಲಯನ್ ರೇಂಜಸ್ಸಲ್ಲೋ, ಅಥವಾ ನಿಮ್ಮೂರು ಸುತ್ತಮುತ್ತನೋ, ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಕಲೆಕ್ಟ್ ಮಾಡಿರ್ತಾನಲ್ವಾ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಎಲ್ಲಿ ಕಲೆಕ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ಡೇಟ್ ಇರುತ್ತೆ, ಯಾವ ಡೇಟಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಓಕೆನಾ. ಅದು ಏನಕ್ಕೆ ಆ ಥರ ಬರೀತಾರೆ, ಡೇಟ್ ಯಾಕೆ ಮೆನ್ಷನ್ ಮಾಡ್ಕೊಳ್ತಾರೆ ಅಂತಂದರೆ, ಅದು ರೈನಿ ಸೀಸನಲ್ಲಿ ಬೆಳೆಯುತ್ತೋ ಬೇಸಿಗೆ ಸೀಸನಲ್ಲಿ ಬರುತ್ತೋ ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂದರೆ ಅದಕ್ಕೋಸ್ಕರ ನಾವು ಡೇಟ್ನ ಮೆನ್ಷನ್ ಮಾಡ್ಕೋಬೇಕು. ಓಕೆನಾ. ಸೊ ಇದು ಒಂದಿಷ್ಟು ಆಯಿತು. ಆ್ಯಂಡ್ ನೆಕ್ಸ್ಟು 4ನೇ ಇನ್ಫಾರ್ಮೇಷನ್ ಏನಾಗಿರುತ್ತೆ, ಕಾಮನ್ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲ್ಯಾಂಟ್ ಇನ್ ದ ರೀಜನಲ್ ಏರಿಯಾ. ಆ ಒಂದು ರೀಜನಲ್ಲಿ ಅವ್ನು ಏನು ತೊಗೊಂಡಿರ್ತಾನಲ್ಲ ಪ್ಲ್ಯಾಂಟ್ ಮೆಟೀರಿಯಲು, ಅದರದ್ದು ಕಾಮನ್ ನೇಮ್ನ ತೊಗೋಬೇಕು ಫಸ್ಟ್. ಆ ಏರಿಯಾದಲ್ಲಿ ಅದಕ್ಕೆ ಏನಂತಾರೆ, ಒಂದು ಪ್ಲ್ಯಾಂಟ್ ಬಾಡಿಗೆ ಏನಂತ ಕರೀತಾರೆ, ಕಣುಗ್ಲು ಅಂತಾರೆ, ಬಸವನ ಪಾದ ಅಂತೇಳಿ ಕರೀತಾರೆ, ಬೇರೆ ಬೇರೆ ನೇಮ್ಸಲ್ಲಿ ಕರಿತಾ ಹೋಗ್ತಾರೆ. ಸೊ ಹಂಗಾಗಿ ಕಾಮನ್ ನೇಮ್ ಫಸ್ಟು ತೊಗೊಳ್ತಾರೆ, ಆ್ಯಂಡ್ ನೆಕ್ಸ್ಟ್ ಅದನ್ನು ಸೈಂಟಿಫಿಕ್ ನೇಮ್ನ ಮಾಡ್ತಾ ಹೋಗ್ತಾರೆ.
So this about the herbarium and preparation of herbarium. In our country, we have two important institutes where they have developed a very good herbarium. One is National Museum at New Delhi. National Museum at New Delhi. And second one is Botanical Garden, National Botanical Garden, ಬರ್ಕೊಳ್ಳಿ ಅದನ್ನು, ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಅಂತೇಳಿ, ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಲಕ್ನೋ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ದ ಸೇಮ್ ಲಕ್ನೋ, ಏನು ಲಕ್ನೋನಲ್ಲಿ ಹರ್ಬೇರಿಯಮು ತುಂಬ ದೊಡ್ಡದಿರೋದು ಅಲ್ಲೇ, ಅದ್ರ ಜೊತೆಗೆ ಬೊಟಾನಿಕಲ್ ಗಾರ್ಡನ್ ತುಂಬ ದೊಡ್ಡದಾಗಿರೋದು, ಅದ್ರ ಜೊತೆಗೆ ವೆರೈಟಿ ಆಫ್ ಪ್ಲ್ಯಾಂಟ್ಸ್ನ ಕನ್ಸರ್ವ್ ಮಾಡ್ತಿರೋ ಅಂಥ ಒಂದು ರೀಜನ್ ಯಾವುದು ಅಂದರೆ ಸೇಮ್ ಲಕ್ನೋನೇ ಆಗಿರುತ್ತೆ. ಲಕ್ನೋ ಇಟ್ ಪೊಸೆಸ್ ಅ ಲಾರ್ಜೆಸ್ಟ್ ಹರ್ಬೇರಿಯಮ್ ಆಫ್ ಅವರ್ ಇಂಡಿಯಾ, ಆ್ಯಂಡ್ ದೆನ್ it also possesses a largest botanical garden in India. Okay, National Botanical Garden Lucknow ಒಂದು, ಇನ್ನೊಂದು ನ್ಯಾಷನಲ್ ಮ್ಯೂಸಿಯಂ ನ್ಯೂ ಡೆಲ್ಲಿ. ಮ್ಯೂಸಿಯಮ್ಗೂ ಎಕ್ಸಾಂಪಲ್ ಆಗುತ್ತೆ ಇದು. ಮ್ಯೂಸಿಯಂ ಅಂತೇಳಿ ಒಂದು ಟ್ಯಾಕ್ಸಾನಮಿಕಲ್ ಏಡ್ನ ಓದ್ತೀರಾ ನೆಕ್ಸ್ಟು, ಅಲ್ಲೂ ಕೂಡ ಸೇಮ್ ಥಿಂಗ್, ನ್ಯಾಷನಲ್ ಮ್ಯೂಸಿಯಂ ನ್ಯೂ ಡೆಲ್ಲಿ. ಹಾಗೆಯೇ ಹರ್ಬೇರಿಯಮ್ ಕೂಡ ಲಾರ್ಜೆಸ್ಟ್ ಇರೋದು ನ್ಯಾಷನಲ್ ಮ್ಯೂಸಿಯಮಲ್ಲೇ ಇರುತ್ತೆ, ಅದು ಒಂದು ರೂಮಲ್ಲಿ ಎಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ಟ್ಯಾಕ್ಸಾನಮಿಕಲ್ ಏಡ್ಸ್. The next taxonomical aid is museum. So here museum, it refers to a showroom where the animals are stored in its non-living state. ಸೊ ಆರ್ಗ್ಯಾನಿಸಮ್ಸ್ನ ಏನು ಮಾಡ್ತಿದ್ದಾರೆ ಅಂತಂದರೆ, ಲೈವ್ ಆರ್ಗ್ಯಾನಿಸಮ್ನ ತೊಗೊಂಡು ಬಂದು ಅವುಗಳನ್ನ ಎಗೈನ್ ನಾನ್ ಲಿವಿಂಗ್ ಸ್ಟೇಟಿಗೆ ತೊಗೊಂಡೋಗಿ ನೆಕ್ಸ್ಟ್ ಅವರನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ದ ಶೋರೂಮ್ ಆರ್ ಅನ್ ಇನ್ಸ್ಟಿಟ್ಯೂಟ್ ವೇರ್ ದ ಆರ್ಗ್ಯಾನಿಸಮ್ಸ್ ಇನ್ ಇಟ್ಸ್ ಲಿವಿಂಗ್ ಕಂಡೀಷನ್ ಹ್ಯಾಡ್ ಟೇಕನ್ ಆ್ಯಂಡ್ ದೇ ಆರ್ ಸ್ಟೋರ್ಡ್ ಇನ್ ನಾನ್ ಲಿವಿಂಗ್ ಸ್ಟೇಟ್. ಅವರನ್ನು ಸಾಯಿಸ್ತಾ ಇಲ್ಲ, ಜಸ್ಟ್ ಅವ್ರನ್ನ ಒಂದು ಸೋಪ್ ವಾಟರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಮಿಕಲ್ ಏಜೆಂಟ್ನ ಯೂಸ್ ಮಾಡಿಕೊಂಡು ಅದರ ರೆಸ್ಪಿರೇಟರಿ ಟ್ರ್ಯಾಕ್ನ ಬ್ಲಾಕ್ ಮಾಡ್ತಾರೆ. ಸೊ ಆಗ ಅದು ಉಸಿರು ಕಟ್ಟಿಬಿಡುತ್ತೆ. ಓಕೆನಾ? ಸೊ ಇಟ್ ಸ್ಟಾಪ್ಸ್ ಬ್ರೀದಿಂಗ್. ಸೊ ದೆನ್ ಇಟ್ ಬಿಕಮ್ಸ್ ಅ ಡೆಡ್ ಆರ್ ಅದರ್ವೈಸ್ ನಾನ್ ಲಿವಿಂಗ್ ಕಂಡೀಷನ್ಗೆ ಟರ್ನ್ ಆಗುತ್ತೆ. ಸೊ ಲೇಟರ್ ದಟ್ ಸೇಮ್ ಅನಿಮಲ್ ಆರ್ ಅ ಪ್ಲಾಂಟ್ ಮೆಟೀರಿಯಲ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ಕ್ಲೋರೋಫಾರ್ಮ್. ಸೊ ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಕ್ಲೋರೋಫಾರ್ಮ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಯರ್ ಮ್ಯೂಸಿಯಂ ವೇರ್ ಇಟ್ ಈಸ್ ಆಲ್ಸೋ ಅ ಶೋರೂಮ್ ಆರ್ ಅನ್ ಇನ್ಸ್ಟಿಟ್ಯೂಟ್, ದ ಆರ್ಗ್ಯಾನಿಸಮ್ಸ್ ಆರ್ ಸ್ಟೋರ್ಡ್ ಇನ್ ಅ ಬಾಟಲ್ಡ್ ಕಂಡೀಷನ್. ಸೊ ಯರ್ ಇನ್ ಕೇಸ್ ಆಫ್ ಮ್ಯೂಸಿಯಮ್ಸ್ ಇಟ್ ಹೆಲ್ಪ್ಸ್ ಇನ್ ಸ್ಟಡಿ ಆಫ್ ಆರ್ಗ್ಯಾನಿಸಮ್ಸ್, ಸ್ಟಡಿ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಇಟ್ಸ್ ಲಿವಿಂಗ್ ಕಂಡೀಷನ್. ಅದು ಲಿವಿಂಗ್ ಕಂಡೀಷನಲ್ಲಿ ಹೇಗಿರುತ್ತೋ ಹಾಗೆ ಕಾಣಿಸ್ತಾ ಇರುತ್ತೆ, ಅಂದರೆ ನಾನ್ ಲಿವಿಂಗ್ ಸ್ಟೇಟ್ಗೆ ಹೋದ್ರೂ ಕೂಡ. ಸೊ ಹಾಗಾಗಿ ಅವರು ಸ್ಟಡಿ ಪರ್ಪಸ್ಗೆ ಅದರ ಆ್ಯಕ್ಟಿವಿಟೀಸ್ನ ನೋಡ್ಬೋದು, ಅಂದರೆ ಐ ಮೀನ್ ಯಾವ ಥರ ಅದರ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಸೊ ಸಿಮಿಲರ್ ದಟ್ ಆರ್ಗ್ಯಾನಿಸಮ್ ಯಾವ ರಿಸೆಂಬಲೆನ್ಸ್ ಇರುತ್ತೆ, ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಅದೆಲ್ಲ ಹೇಗಿರುತ್ತೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮ್ಯೂಸಿಯಮ್ಸಲ್ಲಿ ಮಾತ್ರ. ಸೊ ನೆಕ್ಸ್ಟ್, ಸೊ ದ ಸೆಕೆಂಡ್ ಪಾರ್ಟ್ ಈಸ್ it helps in storing of organisms where they are going to be extinct. ಕೆಲವೊಂದು ಆರ್ಗ್ಯಾನಿಸಮ್ಸು ಮತ್ತೆ ಇನ್ನಿಲ್ಲ ಅನ್ನೋ ಕಂಡೀಷನಲ್ಲೂ ಇದ್ದಾವೆ, ಅಂದರೆ ಎಲ್ಲವೂ ಕೂಡ ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ. ಕೆಲವೊಂದು ಆರ್ಗ್ಯಾನಿಸಮ್ಸ್ ಮತ್ತೆ ನೀವೆಲ್ಲೂ ಹುಡುಕಿದ್ರೂ ಸಿಕ್ಕೋದಿಲ್ಲ ಅನ್ನೋ ಅಂಥವು ಇದ್ದಾವೆ. ಅಂಥ ಆರ್ಗ್ಯಾನಿಸಮ್ನ ಸ್ಟೋರ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ಗೆ, ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ, ಡ್ಯೂಡೋ ಅಂತ ಒಂದು ಆರ್ಗ್ಯಾನಿಸಮ್ ಇತ್ತು, ಅದು ರೀಸೆಂಟಾಗಿ ಎಕ್ಸ್ಟಿಂಕ್ಟ್ ಆಗಿಬಿಡ್ತು, ಅಂದರೆ ಪೂರ್ತಿ ಅರ್ಥಲ್ಲೇ ಎಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ ಅನ್ನೋ ಥರ ಆಯಿತು. ಅದನ್ನು ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಡ್ಯೂಡೋ, ಸ್ಟೆಲ್ಲಾರ್ ಸೀ ಕೌ, ಆ ಥರ ಎಲ್ಲ ಇಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇದೆ. ಸೊ ಅಂಥ ಆರ್ಗ್ಯಾನಿಸಮ್ನು ಲಾಸ್ಟ್ ಒಂದು ಉಳ್ಕೊಂಡಿರುತ್ತಲ್ಲ ಅದನ್ನು ಬಂದು ಸ್ಟೋರ್ ಮಾಡಿದಾಗ ನೆಕ್ಸ್ಟ್ ಜನರೇಷನ್, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಮಕ್ಕಳು ಮುಂದಿನ ಮಕ್ಕಳಾಗಿರ್ಬೋದು, ಅಂದರೆ ಕಮಿಂಗ್ ಫ್ಯೂಚರ್ ಜನರೇಷನ್ ಕ್ಯಾನ್ ಆಲ್ಸೋ ಏಬಲ್ ಟು ಐಡೆಂಟಿಫೈ ದಟ್ ದೀಸ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ವರ್ ದೇರ್ ಇನ್ ದ ಅರ್ಲಿಯೆಸ್ಟ್ ಟೈಮ್. ಮುಂಚೆ ಈ ಥರದ್ದೆಲ್ಲ ಆರ್ಗ್ಯಾನಿಸಮ್ಸ್ ಇತ್ತು ಅಂತೇಳಿ ಅವ್ರಿಗೊಂದು ಇನ್ಫಾರ್ಮೇಷನ್ ಅಥವಾ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಇಟ್ ಹೆಲ್ಪ್ಸ್ ಇನ್ observation in the next generation. Observation are a proof for the next generation. For next generation. And the third importance of museum is to
to store the organisms in its non-living state or otherwise in its living state in a viable form. ಈಗ ಏನಾಗುತ್ತೆ ನೋಡಿ, ಆಲ್ಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಆಲ್ಗೆ ಇದೆ, ಕಂಟಿನ್ಯೂಸ್ ಆಗಿ ರೈನಿ ಸೀಸನ್ ಇಲ್ಲ ಅಂದ್ಕೊಡಿ, ಬರಗಾಲ ಬಂದುಬಿಟ್ಟಿದೆ. ಸೊ ಆ ಥರ ಕಂಡೀಷನಲ್ಲಿ ಒಂದು ಆಲ್ಗೆನ ನಾವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಅಂದರೆ ವಾಟರ್ ಲೈಕ್ ಒಂದು ಸ್ಪೆಸಿಮನ್ ಬಾಟಲ್ ಏನಿರುತ್ತಾ ಅದರೊಳಗಡೆ ವಾಟರ್ ಹಾಕ್ಬಿಟ್ಟು ಆಲ್ಗೆನ ಹಾಕಿ ಇಟ್ಟಿರ್ತೀವಿ. ಒಂದು 10 ವರ್ಷ ಮಳೆನೇ ಬಂದಿಲ್ಲ, ಬಟ್ ಲೇಟರ್ ಅಗೈನ್ ವೆನ್ ದ ರೈನಿ ಸೀಸನ್ ಸ್ಟಾರ್ಟ್ಸ್ ಇನ್ ಇಟ್ ಆ್ಯಕ್ಚುಯಲ್ ಕಂಡೀಷನ್ ವಿ ಕ್ಯಾನ್ ಅಗೈನ್ ಮೇಕ್ ಅ ಕಲ್ಚರ್ ಆಫ್ ದಟ್ ಆಲ್ಗೆ ಆರ್ ಬ್ರಯೋಫೈಟ್. ಯಾವುದೋ ಒಂದು ಆರ್ಗ್ಯಾನಿಸಮ್ ತುಂಬ ಲೀನಿಯಸ್ಟ್ ಆಗಿರುತ್ತೆ ಅಥವಾ ಅದರದ್ದು ಕಂಡೀಷನ್ ತುಂಬ ಮೈಕ್ರೋ ಲೆವೆಲಲ್ಲಿ ಸೂಕ್ಷ್ಮವಾಗಿರುವಂಥ ಪ್ರಾಣಿಗಳು ಅಥವಾ ಪ್ಲ್ಯಾಂಟ್ಸ್ಗಳು ಕೂಡ ಇದ್ದಾವೆ, ಸಸ್ಯಗಳು ಕೂಡ ಇದ್ದಾವೆ. ಸೊ ದೋಸ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಸ್ಟೋರ್ಡ್ ಆರ್ ಪ್ರಿಸರ್ವ್ಡ್ ಫಾರ್ ಫ್ಯೂಚರ್ ಯೂಸ್. ಮುಂದೆ ಇನ್ನು ಯಾವಾಗಾದರೂ ಯೂಸ್ ಮಾಡ್ಕೋಬೇಕು ಅಂದರೂ ಕೂಡ ಈ ಥರದ್ದು ಒಂದು ಕಂಡೀಷನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ದಟ್ ಮೀನ್ಸ್ ಇನ್ ವಯಬಲ್ ಕಂಡೀಷನ್. Museums helps in maintenance of organisms in a viable condition. Viable condition, maintenance of organisms. Right? So these are the 3 important features are the beneficial features of a museum. So where do you find the earliest museum or otherwise where it was set up? ಸೊ ಇವಾಗ ನೋಡಿರ್ತೀರ, ನಮ್ಮ ಕಾಲೇಜಿಗೂ ಬಂದರೆ ನಾವು ಬಾಟಲ್ ಸ್ಪೆಸಿಮನ್ಸ್ನ ಇಟ್ಕೊಂಡಿದ್ದೀವಿ, ಓಕೆನಾ? ಅಥವಾ ನಾವು ಕೂಡ ಒಂದು ಚಿಕ್ಕ ಗಾರ್ಡನ್ನ ಡೆವಲಪ್ ಮಾಡ್ಬೋದು, ಓಕೆ? ಸೊ ಈ ಥರ ಆಗಿರ್ಬೋದು ಮ್ಯೂಸಿಯಂ ಅಂತಂದರೆ. ನಮ್ಮ ಕಾಲೇಜಲ್ಲಿ ಇರುತ್ತೆ ಅಥವಾ ಒಂದು ನೆಕ್ಸ್ಟ್ ಯೂನಿವರ್ಸಿಟಿಗಳಿರುತ್ತೆ, ಸ್ಕೂಲ್ಗಳಲ್ಲೂ ಕೂಡ ಇರುತ್ತೆ. ಈಗಂತೂ ಸ್ಕೂಲಲ್ಲೂ ಕೂಡ ಮ್ಯೂಸಿಯಂ ಇರುತ್ತೆ. ವೇರ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ದ ಆರ್ಗ್ಯಾನಿಸಮ್ಸ್ ಇನ್ ಅ ಬಾಟಲ್ಡ್ ಕಂಡೀಷನ್, ದೆನ್ ಇಟ್ ವಿಲ್ ಬಿ ದ ಮ್ಯೂಸಿಯಂ. ಸೊ ಹಾಗೇನೆ ನೀವು ಸ್ಕೂಲು, ಕಾಲೇಜಸ್ ಮತ್ತು ಯೂನಿವರ್ಸಿಟೀಸಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ಮ್ಯೂಸಿಯಮ್ಸ್ನ. ಆ್ಯಂಡ್ ದ ಫಸ್ಟ್ ಮ್ಯೂಸಿಯಂ ಸೆಟಪ್ ಇನ್ ದ ವರ್ಲ್ಡ್, ಫಸ್ಟು ಎಲ್ಲಿ ಸ್ಟಾರ್ಟ್ ಆಯಿತು ಮ್ಯೂಸಿಯಮ್ಮು ವರ್ಲ್ಡಲ್ಲಿ ಅಂತ ಅಂದರೆ ಇಟ್ ವಾಸ್ ಇನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇನ್ 1693. 1693ನಲ್ಲಿ ಫಸ್ಟು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಮ್ಯೂಸಿಯಮ್ನ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಎಗೈನ್ ವಿಚ್ ಇಸ್ ದ ಲಾರ್ಜೆಸ್ಟ್ ಮ್ಯೂಸಿಯಂ ಅಂತ ಕೇಳಿದ್ರೆ ರಾಯಲ್ ಬೊಟಾನಿಕ್ ಮ್ಯೂಸಿಯಂ ಲಂಡನ್ನಲ್ಲಿ ಒಂದಿದೆ, ಓಕೆ? ಬ್ರಿಟಿಷ್ ಮ್ಯೂಸಿಯಂ ಅಂತ ಒಂದಿದೆ ಲಂಡನ್ನಲ್ಲಿ, ಬ್ರಿಟಿಷ್ ಮ್ಯೂಸಿಯಂ ಒಂದು. ಆ್ಯಂಡ್ ನೆಕ್ಸ್ಟು ದಿ ಲಾರೆ ಮ್ಯೂಸಿಯಂ ಅಂತೇಳಿದೆ, ದಿ ಲಾರೆ ಮ್ಯೂಸಿಯಂ again it is in Paris, okay? British Museum, the Louvre Museum in London and Paris respectively. And when it comes to India, you can also find museums in first ಒಂದು ಲಕ್ನೋ, ಆಲ್ರೆಡಿ ಹೇಳಿದೆ ನಾನು, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲೇ ಇದೆ, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ at Lucknow. So this is one of the museum present. ಅಂದರೆ ಸೊ ಎಲ್ಲ ಒಂದೇ ಎಕ್ಸಾಂಪಲ್ ಕೊಡ್ತಿದ್ದೀವಿ ಅಂತ ಅನ್ಕೋಬೇಡಿ. ಲಕ್ನೋ ವೇರ್ ಇಟ್ ಈಸ್ ಮೆಂಟ್ ಫಾರ್ ಬೊಟಾನಿಕಲ್ ಸ್ಟಡೀಸ್, ಪ್ಲ್ಯಾಂಟಿಗೆ ಸಂಬಂಧಪಟ್ಟ ಏನೇ ಸ್ಟಡೀಸು ಹೆಚ್ಚಾಗಿ ನಡೀತಾ ಇದೆ ಇಂಡಿಯಾದಲ್ಲಿ ಅಂದರೆ ಇಟ್ ಈಸ್ ಓನ್ಲಿ ಇನ್ ಲಕ್ನೋ. ಸೊ ಒಂದು ಯೂನಿವರ್ಸಿಟಿ ಆ್ಯಕ್ಚುಲಿ, ಅದೊಂದು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಕರಿತೇವೆ. ಗಾರ್ಡನ್ ಬಂದರೆ ದೊಡ್ಡ ಗಾರ್ಡನ್ ಕೂಡ ಎಗೈನ್ ಇಂಡಿಯಾದಲ್ಲಿ ಎಲ್ಲಿದೆ ಅಂದರೆ ಲಕ್ನೋನೇ. ಮ್ಯೂಸಿಯಂ ಬಂದರೆ ಎಗೈನ್ ದ ಸೇಮ್ ದಟ್ ಇನ್ಸ್ಟಿಟ್ಯೂಟ್ which is having a largest museum. The same way when you are going for identification of largest herbarium in our India antandre, again it is present in the Lucknow National Botanical Research Institute. So that's why this is the best example where you can find a botanical garden or maybe a museum and also herbarium. Okay, so this is about a museum. And next we'll move on to the next taxonomical aid. So write down all these things. What are the importance of museum? They helps in study of organisms
and also it helps act as a proof or observation content for the next generation. ಮುಂದಿನ ಜನರೇಷನ್ಗೆ ಆರ್ಗ್ಯಾನಿಸಮ್ಸ್ ಐಡೆಂಟಿಫಿಕೇಷನ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ನು ವಯಬಲ್ ಕಂಡೀಷನಲ್ಲಿ ಆರ್ಗ್ಯಾನಿಸಮ್ಸ್ನ ಮೇಂಟೈನ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆದರೆ ನೆಕ್ಸ್ಟು ಫಸ್ಟ್ ಮ್ಯೂಸಿಯಂ ಎಲ್ಲಿ ಸ್ಟಾರ್ಟ್ ಆಯಿತು? ಇಟ್ ಈಸ್ ಅಟ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇನ್ 1693. ಆ್ಯಂಡ್ ಲಾರ್ಜೆಸ್ಟ್ ಮ್ಯೂಸಿಯಂ ವರ್ಲ್ಡಲ್ಲಿ ಎಲ್ಲಿದೆ ಅಂತಂದರೆ ಬ್ರಿಟಿಷ್ ಮ್ಯೂಸಿಯಂ ಆ್ಯಂಡ್ ಲಾರೆ ಮ್ಯೂಸಿಯಂ. ಬ್ರಿಟಿಷ್ ಮ್ಯೂಸಿಯಂ ಇನ್ ಲಂಡನ್ ಆ್ಯಂಡ್ ಲಾರೆ ಮ್ಯೂಸಿಯಂ ಇನ್ ಪ್ಯಾರಿಸ್. ಇಂಡಿಯಾದಲ್ಲಿ ಲಕ್ನೋದಲ್ಲಿ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮ್ಯೂಸಿಯಂ. ನೆಕ್ಸ್ಟ್ ಈಸ್ ಝೂಲಾಜಿಕಲ್ ಪಾರ್ಕ್. So what is meant by zoological park? Zoo means, you know that, animals. Zoo means animals, and study of animals is called zoology. And here the animals are preserved, are conserved. ಅವನ್ನ ತುಂಬ ಹುಷಾರಾಗಿ ನೋಡ್ಕೊಳ್ತಾ ಇರ್ತೀವಿ. ಎಲ್ಲಿ ಅದಕ್ಕೆ ಬೇಕಾಗಿರೋ ಅಂಥ ಒಂದು ಹ್ಯಾಬಿಟ್ಯಾಟ್, ವಾಸಸ್ಥಳ ಹೇಗೈತಿ. ಹುಲಿಗೊಂದು ವಾಸಸ್ಥಳ ಅಂತಂದರೆ ನೀವು ಒಂದು ರೂಮಲ್ಲಿ ತಂದು ಹಾಕ್ಲಿಕ್ಕಾಗಲ್ಲ. ತುಂಬ ಕಾಡಿನ ಥರ ಇರಬೇಕು ನೋಡಲಿಕ್ಕೆ. ಓಕೆ, ಸೊ ನೀರಿರಬೇಕು, ಅದಕ್ಕೆ ಹತ್ರವಾಗೇ ನೀರಿರಬೇಕು. ಈ ಥರದ್ದು ಒಂದು ಹ್ಯಾಬಿಟ್ಯಾಟ್ ಬೇಕಾಗುತ್ತೆ. ಹಾಗೆ ನೀವು ಒಂದು ಹಾವನ್ನ ತೊಗೊಂಬಂದಿದ್ದೀರ ಅಂತ ಪೂರ್ತಿ ಹುಲ್ಗಾವಲ್ ಥರ ಇರಬೇಕು ನೋಡಲಿಕ್ಕೆ. ಓಕೆ, ಸೊ ಆ ಥರದ್ದು ಒಂದು ಹ್ಯಾಬಿಟ್ಯಾಟ್ ಅಲ್ಲ, ಅದರ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಹೇಗಿರುತ್ತೋ ಅದೇ ಥರನೇ ಒಂದು ಹ್ಯಾಬಿಟ್ಯಾಟ್ನ ಕ್ರಿಯೇಟ್ ಮಾಡಿ, ಮ್ಯಾನ್ ಮೇಡ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಒಂದು ಆರ್ಗ್ಯಾನಿಸಮ್ನ ಕನ್ಸರ್ವ್ ಮಾಡ್ತೀವಿ. ನಿಮಗೆ ಬೇಗ ಐಡಿಯಾ ಬರಬೇಕಂದ್ರೆ ಮೈಸೂರು ಝೂ ಗೊತ್ತು ನಿಮಗೆ, ಮೈಸೂರು ಝೂ ಅಂತ ಹೇಳ್ತೀವಿ. ಅದನ್ನ ಜಯಚಾಮರಾಜೇಂದ್ರ ಒಡೆಯರ್ ಝೂಲಾಜಿಕಲ್ ಪಾರ್ಕ್ ಅಂತ ಕೂಡ ಕರಿತೀವಿ. ಸೊ ಅದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಬೇಗ ಅರ್ಥ ಆಗಲಿಕ್ಕೆ. ಓಕೆ, ಸೊ ಹಿಯರ್ ದ ಆರ್ಗ್ಯಾನಿಸಮ್ಸ್ ಆರ್ ಕನ್ಸರ್ವ್ಡ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಕಂಡೀಷನ್, ನಾಟ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್, ಓನ್ಲಿ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಕಂಡೀಷನ್ ವೇರ್ ದಿಸ್ ಹೆಲ್ಪ್ಸ್ ಇನ್. ಸೊ ಎಕ್ಸಾಂಪಲ್ಸ್ ತಗೊಳ್ಳಿ ಝೂಲಾಜಿಕಲ್ ಪಾರ್ಕ್ಸ್ಗೆ. ಎಲಿಪೋರಾ ಝೂ ಅಂತ ಒಂದಿದೆ, ಎಲಿಪೋರ್ ಝೂಲಾಜಿಕಲ್ ಪಾರ್ಕ್ ಅಟ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲಲ್ಲಿರೋದು ಎಲಿಪೋರ್ ಝೂಲಾಜಿಕಲ್ ಪಾರ್ಕ್ ಅಂತ. ಆ್ಯಂಡ್ ನೆಕ್ಸ್ಟು ಎರಿಗ್ನಾರ್ ಅಣ್ಣಾ ಝೂಲಾಜಿಕಲ್ ಪಾರ್ಕ್. ಎರಿಗ್ನಾರ್ ಅಣ್ಣಾ ಝೂಲಾಜಿಕಲ್ ಪಾರ್ಕ್ ಇನ್ ತಮಿಳ್ನಾಡು. ಆ್ಯಂಡ್ ನೆಕ್ಸ್ಟು ಇಂದಿರಾ ಗಾಂಧಿ ಝೂಲಾಜಿಕಲ್ ಪಾರ್ಕ್. ಸೊ ಎಗೈನ್ ಇದು ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ, ಸಾರಿ ವಿಶಾಖಪಟ್ಟಣಮಲ್ಲಿ ಬರುತ್ತೆ, ನಿಯರೆಸ್ಟ್ ಅಲ್ವಾ. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್. ಆ್ಯಂಡ್ ಇದು ಸೌತ್ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಒನ್. ಇಂದಿರಾ ಗಾಂಧಿ ಝೂಲಾಜಿಕಲ್ ಪಾರ್ಕ್ ಪ್ರೆಸೆಂಟ್ ಇನ್ ವಿಶಾಖಪಟ್ಟಣಂ ಆಫ್ ಆಂಧ್ರ ಪ್ರದೇಶ್. ದಿಸ್ ಇಸ್ ದ ಲಾರ್ಜೆಸ್ಟ್ ಇನ್ ಸೌತ್ ಏಷ್ಯಾ. ಆ್ಯಂಡ್ ತುಂಬ ಅರ್ಲಿಯೆಸ್ಟ್ ಒನ್, ಫಸ್ಟ್ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತ ಅಂದರೆ ಸೌತ್ ಏಷ್ಯಾದಲ್ಲಿ ಜಯಚಾಮರಾಜೇಂದ್ರ ಝೂಲಾಜಿಕಲ್ ಪಾರ್ಕ್ ಅಟ್ ಮೈಸೂರು. ಓಕೆ, ಸೌತ್ ಏಷ್ಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇದು ಮೈಸೂರು ಝೂ ಅಂತೇಳಿ ಕಾಮನ್ನಾಗಿ ಕರಿತೀವಿ. ಇಂದಿರಾ ಗಾಂಧಿ ನ್ಯಾಷನಲ್ ಝೂಲಾಜಿಕಲ್ ಪಾರ್ಕ್ ಅಂತ ಸ್ಟಾರ್ಟ್ ಆಗಿದ್ದು ಎಗೈನ್ ವಿಶಾಖಪಟ್ಟಣಮಲ್ಲಿ, ಸೌತ್ ಏಷ್ಯಾದಲ್ಲಿ ಲಾರ್ಜೆಸ್ಟ್ ಒನ್ ಇದು. ಆ್ಯಂಡ್ ಎರಿಗ್ನಾರ್ ಅಣ್ಣಾ ಝೂಲಾಜಿಕಲ್ ಪಾರ್ಕ್ ಅಂತ ಒಂದಿದೆ ತಮಿಳ್ನಾಡಿನಲ್ಲಿ, ಅದು ಕೂಡ ವೆಲ್ ನೋನ್ ಝೂಲಾಜಿಕಲ್ ಪಾರ್ಕ್. ಆ್ಯಂಡ್ ಎಲಿಪೋರಾ ಝೂಲಾಜಿಕಲ್ ಪಾರ್ಕ್ ಅಟ್ ವೆಸ್ಟ್ ಬೆಂಗಾಲ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಝೂಲಾಜಿಕಲ್ ಪಾರ್ಕ್ಸ್ ಇನ್ ಇಂಡಿಯಾ. ಓಕೆ, so this is about zoological park, and we are going to conserve the organisms in it a natural habitat condition and where it is artificially made ಅಂತ ಹೇಳಿ ಕರಿತೀವಿ. What are the importance of zoological park? So to conserve organisms, it is most important one. ಅದನ್ನು ನಾವು ಇನ್ ಫ್ಯೂಚರಲ್ಲಿ ಕಲಿತೀರಾ ನೀವು. ex-situ conservation ಅಂತ ಕರಿತೀವಿ. Organisms are to be conserved ಫಾರ್ ಫ್ಯೂಚರ್ ಯೂಸ್ ಆರ್ ಫಾರ್ ಫ್ಯೂಚರ್ ಜನರೇಷನ್. ಇವಾಗ ಯಾವುದೋ ಒಂದು ಕ್ರೊಕೊಡೈಲ್ ಇದೆ, ರೀಸೆಂಟಾಗಿ ನೀವು ಪೇಪರಲ್ಲೆಲ್ಲ ಓದಿರ್ತೀರ, ಒಂದು ಕ್ರೊಕೊಡೈಲ್ ಇದೆ, ಅದಿನ್ ಫ್ಯೂಚರ್ ನಮಗೆ ಸಿಕ್ಕಲ್ಲ ಅನ್ನೋ ಕಂಡೀಷನ್ಗೆ ಬಂದುಬಿಟ್ಟಿತ್ತು. ಅದನ್ನು ಕ್ಯಾಪ್ಟಿವ್ ಬ್ರೀಡಿಂಗ್ ಮೆಥಡಲ್ಲಿ, ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅದಕ್ಕೆ ಬೇಕಾಗಿರೋ ಎನ್ವೈರ್ನ್ಮೆಂಟ್ನ ಮೇಂಟೈನ್ ಮಾಡಿಬಿಟ್ಟು
ಬ್ರೀಡಿಂಗ್ ಪ್ರಾಕ್ಟೀಸಸ್ನ ಮಾಡಿದರು. ಅಂದರೆ ಬೇರೆ ಮೇಲ್ ಇಂಡಿವಿಜುವಲಿನ ಸ್ಪರ್ಮ್ಸ್ನ ತಂದು ಈ ಫಿಮೇಲ್ ಇಂಡಿವಿಜುವಲ್ಗೆ ಇನ್ಸರ್ಟ್ ಮಾಡಿಬಿಟ್ಟು ಇನ್ಸಮಿನೇಷನ್ನ ಮಾಡಿ ಆ್ಯಂಡ್ ಎಗೈನ್ ಅದರಿಂದ ಒಂದಷ್ಟು ಎಗ್ಸ್ ಬಂದು ಅದನ್ನ ಎಗೈನ್ ಇನ್ಕ್ಯುಬೇಷನ್ ಒಂದು ಮೆಷಿನ್ ಅದು ಆ್ಯಕ್ಚುಲಿ ಇನ್ಕ್ಯುಬೇಟರ್ ಅಂತೇಳಿ ಕರಿತೇವೆ. ಅಲ್ಲಿ ಅದಕ್ಕೆ ಬೇಕಾಗಿರೋ ಅಂಥ ಒಂದು ಇನ್ಕ್ಯುಬೇಟಿಂಗ್ ಟೆಂಪ್ರೇಚರಲ್ಲಿ ಆರ್ಗ್ಯಾನಿಸಮ್ಸ್ನ ಹೊರಗಡೆ ತೊಗೊಂಬಂದರು ಲೈಕ್ ಎಗ್ಸಿಂದ. ಸೊ ಅದನ್ನು ನಾವೇನಂತಿದ್ವಿ ಕ್ಯಾಪಿಟಿವ್ ಬ್ರೀಡಿಂಗ್ ಅಂತೇಳಿ ಕರಿತೀವಿ, ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಒಂದು ಪ್ರಾಕ್ಟೀಸಸ್ಗೆ ಬೇಕಾಗಿರೋ ಅಂಥದ್ದು ಝುವಾಲಾಜಿಕಲ್ ಪಾರ್ಕ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಝುವಾಲಾಜಿಕಲ್ ಪಾರ್ಕ್ ಆ್ಯಂಡ್ ಇಂಪಾರ್ಟೆನ್ಸ್. ವಿಲ್ ನೆಕ್ಸ್ಟ್ ಮೂವ್ ಟು ದ ಟಾಕ್ಸಾನಮಿಕಲ್ ಏಡ್, ದಟ್ ಈಸ್ ಬೊಟಾನಿಕಲ್ ಗಾರ್ಡನ್. So here botanical garden, you know that it belongs to plant groups. ನಾವು ಪ್ಲಾಂಟ್ ಗ್ರೂಪ್ಸ್ನ ಐಡೆಂಟಿಫಿಕೇಷನ್ ಮತ್ತು ಸ್ಟಡಿ ಪರ್ಪಸ್ಗೆ ಎಲ್ಲಿ ಹೋಗ್ತೀವಿ ತೊಗೊಂಬರ್ಲಿಕ್ಕೆ ಅಂದರೆ ಬೊಟಾನಿಕಲ್ ಗಾರ್ಡನ್. ನ್ಯಾಚುರಲ್ ಆಗಿ ಬೊಟಾನಿಕಲ್ ಗಾರ್ಡನ್ ಅಂದರೆ ಪೂರ್ತಿ ಫಾರೆಸ್ಟ್ ಏರಿಯಾ. ನೀವು ಪೂರ್ತಿ ಫಾರೆಸ್ಟ್ ಏರಿಯಾನ ನ್ಯಾಚುರಲ್ ಬೊಟಾನಿಕಲ್ ಗಾರ್ಡನ್ ಅಂತೇಳಿ ಕೂಡ ಕರಿಬೋದು. ಫಾರ್ ಅವರ್ ಸ್ಟಡಿ ಪರ್ಪಸ್ ಆರ್ ಫಾರ್ ಅವರ್ ನೆಕ್ಸ್ಟ್ ಜನರೇಷನ್. ಇವಾಗ ಯಾವುದೋ ಒಂದು ಸೀಡ್ ಇದೆ, ಅದು ಫೈನಲ್ ಇನ್ನೆಲ್ಲೂ ಇಲ್ಲ ಅಂತ ಅಂದ್ಕೊಂಬಿಡಿ. ಆ ಥರದ ಸೀಡ್ನ ನೀವು ಕಾಡಿಗೆ ತಗೊಂಡೋಗಿ ಹಾಕಿದಾಗ ಬೈ ಮೆಕ್ಯಾನಿಕಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಅಥವಾ ಕಾಡಲ್ಲಿ ಕಳ್ಳರು ಇರ್ತಾರೆ ಅಲ್ವಾ, ಸೊ ಅವರು ಬಂದ್ಬಿಟ್ಟು ಆ ಮರನ ಕಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಆಗೇನಾಯಿತು, ಆ ಮರನೇ ಇಲ್ದಂಗೆ ಆಗ್ಬಿಡುತ್ತೆ, ಪೂರ್ತಿ ಎಲ್ಲೂ ಕೂಡ ಸಿಕ್ಕೋದಿಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಅದು ಒಂದು ಸೀಡ್ನ ತೊಗೊಂಡ್ಬಂದು ಹುಷಾರಾಗಿ ಬೆಳೆಸ್ಬಿಟ್ಟು ಅದೊಂದು ಮರ ತೊಗೊಂಡು ಬಂದರೆ ನೆಕ್ಸ್ಟ್ ಇನ್ನು ಫ್ಯೂಚರ್ ಜನ್ರೇಷನ್ಗೆ ಬೇಕಾಗಿರೋ ಸೀಡ್ಸು ಸಿಗ್ತಾ ಹೋಗುತ್ತೆ. ಸೊ ಆ ಪರ್ಪಸ್ಗೋಸ್ಕರ ಮಾಡ್ಕೊಂಡಿದ್ದು ಬೊಟಾನಿಕಲ್ ಗಾರ್ಡನ್. ಅದರ್ ದ್ಯಾನ್ ದಟ್ ಬರೀ ಟ್ರೀಸ್ ಅಲ್ಲ, ಬೇರೆ ಪ್ಲ್ಯಾಂಟ್ ಮೆಟೀರಿಯಲ್ಸು ಕೂಡ ಆಗಿರ್ಬೋದು, ಆಲ್ಗೆ ಆಗಿರ್ಬೋದು, ಬ್ರಯೋಫೈಟ್ಸು, ಟೆರಡೋಫೈಟ್ಸು, ಜಿಮ್ನೋಸ್ಪಮ್ಸ್, ಎಂಜಿಯೋಸ್ಪಮ್ಸ್, ಇವೆಲ್ಲ ಗ್ರೂಪ್ನು ಕೂಡ ಒಂದತ್ರ ಬೆಳೆಸ್ಕೊಂಡು ಕೆಲವೊಂದು ಕನ್ಸರ್ವೇಷನ್ ಪರ್ಪಸ್ಗಾಗಿರ್ಬೋದು, ಕೆಲವೊಂದು ಫಾರ್ ಫ್ಯೂಚರ್ ಯೂಸ್ ಆಗಿರ್ಬೋದು, ಸ್ಟಡಿ ಪರ್ಪಸ್ಗಾಗಿರ್ಬೋದು. ಇದೆಲ್ಲ ಪರ್ಪಸ್ಸಿಗೋಸ್ಕರ ಮಾಡ್ಕೊಂಡಿರೋ ಅಂಥ ಪ್ಲ್ಯಾಂಟ್ ಕನ್ಸರ್ವೇಷನ್ ಮೆಥಡ್ ಅಂತಂದರೆ ಅದು ಬೊಟಾನಿಕಲ್ ಗಾರ್ಡನ್. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಟಡಿ ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಇನ್ ಯುವರ್ ಸ್ಕೂಲ್ಸ್ ಆರ್ ಆಲ್ಸೋ ಇನ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್. ಅಲ್ಲೂ ಕೂಡ ಇರುತ್ತೆ. ಯಾಕೆ ಅಂತಂದರೆ ಅವರು ಎಕ್ಸ್ಪೆರಿಮೆಂಟ್ ಮಾಡುವಾಗ ಯೂನಿವರ್ಸಿಟಿ ಅಥವಾ ಕಾಲೇಜ್ ಅಥವಾ ಸ್ಕೂಲ್ಸಲ್ಲಿ ಇರುವಂಥ ಸ್ಟೂಡೆಂಟ್ಸು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಸ್ಟಡಿ ಮೆಟೀರಿಯಲ್, ಪ್ಲ್ಯಾಂಟ್ ಸ್ಟಡಿ ಮೆಟೀರಿಯಲ್ ಎಲ್ಲಿಂದ ಸಿಗುತ್ತೆ ಅವರಿಗೆ? ಸೇಮ್ ಬೊಟಾನಿಕಲ್ ಗಾರ್ಡನ್. ಈಗ ನಿಮಗೆ ಸೆಕೆಂಡ್ PUC ಒಂದಷ್ಟು ಪ್ಲ್ಯಾಂಟ್ ಮೆಟೀರಿಯಲ್ ಬೇಕು ಎಕ್ಸ್ಪೆರಿಮೆಂಟ್ಸ್ಗೆ. ಆವಾಗ ನೀವು ಎಲ್ಲಿಗೆ ಹೋಗ್ತೀರಾ? ಸುತ್ತಮುತ್ತ ಎಲ್ಲಾದರೂ ಹುಡ್ಕೊಂಡು ಬರ್ತೀರಾ. ಬಟ್ ತುಂಬ ದೊಡ್ಡದಿತ್ತು ಕಾಲೇಜು, ಎಲ್ಲೂ ಹುಡುಕ್ಲಿಕ್ಕಾಗಲ್ಲ, ಅಥವಾ ಒಂದು ಯಾವುದೋ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇತ್ತು ಕಾಲೇಜ್ ಅಂದಾಗ ಅವರು ನಿಮ್ಮ ಥರ ಒಳ್ಳೆ ನೇಚರ್ ಜೊತೆ ಇರೋದಿಲ್ಲ. ಕಾಲೇಜಿನ ಸಂಬಂಧ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಜೊತೆ ಇರುತ್ತೆ. ಸೊ ಅವಾಗೇನು ಮಾಡ್ತಾರೆ, ಅವ್ರದ್ದೇ ಒಂದು ಬೊಟಾನಿಕಲ್ ಗಾರ್ಡನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ನೆಕ್ಸ್ಟು ಅದರಲ್ಲಿ ಅವ್ರಿಗೆ ಬೇಕಾಗಿರೋಂಥ ಪ್ಲ್ಯಾಂಟ್ ಮೆಟೀರಿಯಲ್ಸ್ನ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಗೇನಾಯಿತು, ಸ್ಟಡಿ ಪರ್ಪಸ್ಸಿಗೆ ಯೂಸ್ ಆಯಿತು, ಒಂದು ಸೀಡ್ನ ಕನ್ಸರ್ವ್ ಮಾಡಲಿಕ್ಕೆ ಯೂಸ್ ಆಗಿದೆ. ಓಕೆ, ಸೊ ಈ ಥರದ ಪರ್ಪಸ್ ಅಥವಾ ಇಂಪಾರ್ಟೆನ್ಸ್ನ ಇಟ್ಕೊಂಡಿರೋ ಅಂಥ ಒಂದು ಟ್ಯಾಕ್ಸಾನಮಿಕಲ್ ಏಡ್ ಅಂತಂದರೆ ದಟ್ ಈಸ್ ಬೊಟಾನಿಕಲ್ ಗಾರ್ಡನ್. ಹಿಯರ್ ವೇರ್ ಇಟ್ ಈಸ್ ಅ ಗಾರ್ಡನ್ ಆರ್ ಅ ಪಾರ್ಕ್, the plants are conserved or it is also helps in study purpose. ಅದು ಒಂದು ಎಕ್ಸಾಂಪಲ್ ಬೊಟಾನಿಕಲ್ ಗಾರ್ಡನ್. ಲಾರ್ಜೆಸ್ಟ್ ಬೊಟಾನಿಕಲ್ ಗಾರ್ಡನ್ ಯಾವುದು ಅಂತಂದರೆ ದ ರಾಯಲ್ ಬೊಟಾನಿಕಲ್ ಗಾರ್ಡನ್ ಅಟ್ ಕ್ಯೂ. ಲಂಡನ್ನಲ್ಲಿ ಕ್ಯೂ ಅನ್ನೋ ಒಂದು ಪ್ಲೇಸಲ್ಲಿ ರಾಯಲ್ ಬೊಟಾನಿಕಲ್ ಗಾರ್ಡನ್ ಅಂತೇಳಿದೆ. ಬ್ರಿಟಿಷ್ ರಾಯಲ್ ಬೊಟಾನಿಕಲ್ ಗಾರ್ಡನ್ ಅಂತಲೂ ಕೂಡ ಕರೀತಾರೆ ಅದನ್ನು. ಆ್ಯಂಡ್ ನೆಕ್ಸ್ಟು ನ್ಯಾಚುರಲ್ ನ್ಯಾಷನಲ್ ಡಿ ಹಿಸ್ಟೋರಿಯೆ ನ್ಯಾಚುರೆಲ್ಲಾ ಆರ್ ನ್ಯಾಚುರೆಲ್ಲೆ. ಸೊ ದಿಸ್ ಈಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಬೊಟಾನಿಕಲ್ ಗಾರ್ಡನ್ ಇನ್ ದ ವರ್ಲ್ಡ್. ತುಂಬ ಲಾರ್ಜೆಸ್ಟ್ ಒನ್ ಅಂತ ಹೇಳ್ತೀವಿ ಇದನ್ನು ಓಲ್ಡೆಸ್ಟ್ ಒನ್ ಅಂತೇಳಿ ಕರಿತೀವಿ. ರಾಯಲ್ ಬೊಟಾನಿಕಲ್ ಗಾರ್ಡನ್ ಅಟ್ ಕ್ಯೂ ಇಸ್ ದ ಓಲ್ಡೆಸ್ಟ್ ಬೊಟಾನಿಕಲ್ ಗಾರ್ಡನ್ ಇನ್ ದ ವರ್ಲ್ಡ್ ಆ್ಯಂಡ್ ದ ಲಾರ್ಜೆಸ್ಟ್ ಒನ್ ಇಸ್ ನ್ಯಾಷನಲ್ ಡಿ ಹಿಸ್ಟೋರಿಯಾ ನ್ಯಾಚುರೆಲ್ಲೆ ಅಂತ ಹೇಳ್ಬಿಟ್ಟು ಒಂದು ಬೊಟಾನಿಕಲ್ ಗಾರ್ಡನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಬೊಟಾನಿಕಲ್ ಗಾರ್ಡನ್. ಅಂಡರ್ಸ್ಟುಡ್? ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್, ದ ಲಾಸ್ಟ್ ಕೀ ಪಾಯಿಂಟ್ಸ್. ಸೊ ಕೀ ಪಾಯಿಂಟ್ಸ್ ಅಂತಂದರೆ ನೀವು ನಿಮ್ಮ ತಲೆಯಲ್ಲಿ ಏನು ಓಡಿಸ್ತಿರ್ತೀರ ಅಂದರೆ ಯಾವುದೋ ಒಂದು ಕಾನ್ಸೆಪ್ಟನ್ನ ಓದ್ಕೊಳ್ತಾ ಇರ್ತೀರ. ಓಕೆ,
ಸೊ ಕಾನ್ಸೆಪ್ಟ್ನ ಓದುವಾಗ ನೀವೇ ಒಂದಷ್ಟು ಪಾಯಿಂಟ್ಸ್ನ ಮಾಡ್ಕೊಳ್ತಾ ಹೋಗ್ತೀರ ಈ ಥರ. ಓಕೆ, ಸೊ ಅದೆಲ್ಲ ಇಂಪಾರ್ಟೆಂಟ್ ಅಂತೇಳಿ ನೀವು ಅಂದ್ಕೊಳ್ತೀರ. ಇನ್ ದ ಸೇಮ್ ವೇ, ಟು ಸ್ಟಡಿ ಆರ್ ಟು ಐಡೆಂಟಿಫೈ ಆರ್ಗ್ಯಾನಿಸಮ್ ವಿ ರಿಕ್ವೈರ್ಡ್ ವಿತ್ ಸಮ್ ಆಫ್ ದ ಇನ್ಫಾರ್ಮೇಷನ್ ದಟ್ ಇಸ್ ಕಾಲ್ಡ್ ಲೀಡ್ಸ್ ಅಂತೇಳಿ ಕರಿತೀವಿ. ಲೀಡ್ಸ್ ಯಾವುದೋ ಒಂದು ಕೇಸ್ ಇರುತ್ತೆ, ಅದನ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ ಬೇಕು. ಅದನ್ನು ನೀವು ಪೊಲೀಸ್ ಟರ್ಮಲ್ಲಿ ಅಥವಾ ಒಂದು ಕ್ರಿಮಿನಲ್ ಬ್ರ್ಯಾಂಚ್ ಟರ್ಮಲ್ಲಿ ಹೇಳೋದಾದರೆ ಲೀಡ್ಸ್ ಬೇಕು, ನಮಗೆ ಇನ್ಫಾರ್ಮೇಷನ್ ಸಿಗಬೇಕು, ಲೀಡ್ ಸಿಗಬೇಕು ಒಂದು ಕೇಸಿಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೀವು ಫಿಲ್ಮಲ್ಲಿ ಅಥವಾ ನಿಮ್ಮ ನಾರ್ಮಲ್ ಲೈಫಲ್ಲಿ ಕೇಳಿಸ್ಕೊಂಡಿರ್ತೀರ ಈ ವರ್ಡ್. ಇನ್ ದ ಸೇಮ್ ವೇ, ದ ಕೀ ಪಾಯಿಂಟ್ಸ್ ಆರ್ ದ ಲೀಡ್ಸ್ ವಿಚ್ ಹೆಲ್ಪ್ಸ್ ಇನ್ ಸ್ಟಡಿ ಆಫ್ ಬಯೋಲಾಜಿಕಲ್ ಆರ್ಗ್ಯಾನಿಸಮ್ಸ್, ವೇರ್ ದ ಕೀ ಪಾಯಿಂಟ್ಸ್ ಇನ್ಕ್ಲೂಡ್ಸ್ manuals, catalogs or photographs. So here key point is also a type of taxonomical aid which helps in study and identification of organisms, which includes leads, manual, catalog and photographs. Okay, so this also helps in study of biological organisms. Understood? So this is about taxonomical aids. Here students, we have completed the first chapter, the living world. You are able to answer for the given questions in the assignment. In the next session we will discuss about assignment questions which are given after the completion of watching the videos of this chapter. ನೀವು ಇಡೀ ಚಾಪ್ಟರಲ್ಲಿ ಬಂದಿರೋಂಥ ವೀಡಿಯೋಸ್ನ ಎಲ್ಲ ನೋಡೋದಾದಮೇಲೆ ಒಂದು ಸಾರಿ ನಾವು ಅಸೈನ್ಮೆಂಟ್ ಕ್ವಶನ್ಸ್ನ ಕೊಟ್ಟಿದ್ದೀನಲ್ಲ ಅದ್ರದ್ದು ವೀಡಿಯೋಸ್ ಮಾಡೋಣ. ಸೊ ಅಂದರೆ ಅಸೈನ್ಮೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿಬಿಟ್ಟು ಆನ್ಸರ್ಸ್ನ ತೊಗೊಂಡು ಬರ್ತೀನಿ ನಾನು. ಅದರಿಂದ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಅಂದರೆ ನೀವು ಬರೆದಿರೋ ಆನ್ಸರ್ ಜೊತೆ ನಮ್ಮ ಆನ್ಸರ್ನ ಮ್ಯಾಚ್ ಮಾಡಿದಾಗ ರೈಟ್ ಆರ್ ರಾಂಗ್ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ರಾಂಗ್ ಇರೋದನ್ನ ರೆಕ್ಟಿಫೈ ಮಾಡಿ ಬಂದ್ರಿ ಇನ್ ಫ್ಯೂಚರ್ ಕ್ಲಾಸ್, ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ. Okay, thank you dear students.